ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತು ಅಗೇನ್ ಒನ್ ಮೋರ್ ನೋ ಬಿ ಎಸ್ ವಿಡಿಯೋ. ಸೊ ನಾನು ಇವತ್ತು ನಂದು ಟೂರಿಂಗ್ ಎಕ್ಸ್ಪೀರಿಯನ್ಸಸ್ ಆನ್ ಮೈ ಬೈಕ್ಸ್ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ. ಸೊ ಅದರಿಂದ ನಿಮಗೆ ಏನು ಇಂಟರ್ಪ್ರಿಟೇಷನ್ ತೊಗೋಬೇಕು ನೀವೇ ತೊಗೊಳ್ಳಿ. ಬಿಕಾಸ್ ನನಗನ್ಸುತ್ತೆ ನಂದು ಆಡಿಯನ್ಸ್ ತುಂಬ ಇಂಟೆಲಿಜೆಂಟ್ ಇದ್ದಾರೆ, ವಿಚ್ ಈಸ್ ಐ ಆಮ್ ವೆರಿ ಹ್ಯಾಪಿ ಅಬೌಟು. ಜಾಸ್ತಿ ಬಕವಾಸ್ ಮಾಡಲ್ಲ. ಸೊ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನು ಹೇಳ್ತೀನಿ, ಅದರಿಂದ ನೀವು ಇಂಟರ್ಪ್ರಿಟೇಷನ್ ತೊಗೊಳ್ಳಿ. ಸೊ ನನ್ನ ಹತ್ರ 2 ವೆಹಿಕಲ್ ಇತ್ತು. ಫಸ್ಟು ನಾನು ಹಂಟರ್ 350 ಓನ್ ಮಾಡ್ತಾಯಿದ್ದೆ. ಸೊ ಅದನ್ನು ಅರೌಂಡ್ 2 ಇಯರ್ಸ್ ಯೂಸ್ ಮಾಡಿದೆ. ಅದಾದಮೇಲೆ ನಾನು ಕರೆಂಟ್ಲಿ ಐ ಆಮ್ ಓನಿಂಗ್ ದ ಸ್ಕ್ರಾಮ್ಲರ್ 400X, ವಿಚ್ ನಾನು ಐ ವುಡ್ ಸೇ 1 ಇಯರ್ ಅರೌಂಡು ನಾನು ಯೂಸ್ ಮಾಡಿದ್ದೀನಿ. ಸೊ ಅದರದ್ದು ಓವರ್ ಆಲ್ ಟೂರಿಂಗ್ ರಿಲೇಟೆಡ್ ಓನ್ಲಿ. ಸೊ ನಾನು ಸಿಟಿ ಆರ್ ಆಫ್ ರೋಡ್ ಇವತ್ತು ಮಾತಾಡಲ್ಲ, ಓನ್ಲಿ ಟೂರಿಂಗ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ನ ಮಾತಾಡ್ತೀನಿ. ಸೊ ಅದರಿಂದ ನೀವು ಏನಾದರೂ ಇಂಟರ್ಪ್ರಿಟೇಷನ್ ತೊಗೊಳ್ಳಿ. ಸೊ ಫಸ್ಟ್ಲಿ ನೀವು ಟೂರಿಂಗ್ ಎಕ್ಸ್ಪೀರಿಯನ್ಸಸ್ಸು ಜನರಲಿ ಯಾವುದೇ ಬೈಕಲ್ಲಿ ಮಾತಾಡಬೇಕಾದ್ರೆ 4 ಮೇನ್ ಫ್ಯಾಕ್ಟರ್ಸ್ ಮಾತಾಡೋದು. ಬಾಕಿ ಎಲ್ಲ ನನಗೆ ಗೊತ್ತಿಲ್ಲಪ್ಪ. ಜನರಲಿ ದೀಸ್ ಫ್ಯಾಕ್ಟರ್ಸ್ಗೋಸ್ಕರ ನೀವು ಬೈಕ್ ಬೈ ಮಾಡೋದು. ಸೊ ಫಸ್ಟ್ ಫ್ಯಾಕ್ಟರ್ ಈಸ್ ದ ಕಂಫರ್ಟ್ ಆ್ಯಂಗಲು. ಸೊ ಅದಕ್ಕೋಸ್ಕರ ನೀವು ಒಂದು ಟೂರಿಂಗ್ ಬೈಕ್ ತೊಗೊಳ್ಳೋದು ಗೊತ್ತಿರೋ ವಿಚಾರನೇ. ಬೇರೆ ಎಲ್ಲ ನನಗೆ ಗೊತ್ತಿರೋಂಗೆ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ಸೆಕೆಂಡ್ ಬಂದುಬಿಟ್ಟು ವುಡ್ ಬಿ ದ ಹ್ಯಾಂಡ್ಲಿಂಗ್ ಆಸ್ಪೆಕ್ಟು. ಅದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ವುಡ್ ಬಿ ದ ಇಂಜಿನ್. ಸೊ ಇಂಜಿನ್ ಯಾವ ಥರ ಓವರ್ ಆಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಗೇರ್ ಬಾಕ್ಸ್ ಯಾವ ಥರ ಇದೆ, ಗೇರ್ ರೇಷಿಯೋಸು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಟೂರಿಂಗ್ ಮಾಡೋ ಆಸ್ಪೆಕ್ಟಲ್ಲಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಬ್ವಿಯಸ್ಲಿ ನೀವು ಟೂರಿಂಗ್ ಬೈಕ್ ತೊಗೊಳ್ಳೋದು ಏನಕ್ಕೆ ಅಂದರೆ ಲಗೇಜ್ನ ಕ್ಯಾರಿ ಮಾಡ್ಬೋದಂತ. ಸೊ ಅದರಲ್ಲಿ ಯಾವ ಥರ ಈ 2 ಬೈಕ್ಸು ಆ್ಯಕ್ಚುಲಿ ಪರ್ಫಾರ್ಮ್ ಮಾಡ್ತಾಯಿದೆ. ಟು ಬಿ ಆನೆಸ್ಟ್ ಮೊದಲೇ ಕ್ಲೈಮ್ಯಾಕ್ಸ್ ಹೇಳ್ಬಿಡ್ತೀನಿ, 2 ಬೈಕು ಸಿಮಿಲರ್ ಪರ್ಫಾರ್ಮೆನ್ಸೇ. ಸೊ ಅದನ್ನು ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ 3 ಆಸ್ಪೆಕ್ಟು ಬೇಸಿಕಲಿ ದ ಕಂಫರ್ಟು, ಹ್ಯಾಂಡ್ಲಿಂಗು ಮತ್ತು ಇಂಜಿನ್, ಇದೇ 3 ಆಸ್ಪೆಕ್ಟಲ್ಲಿ ಈ ಬೈಕಲ್ಲಿ ಡಿಫ್ರೆನ್ಸಸ್ ಇದೆ. ಸೊ ಅದನ್ನು ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಫಸ್ಟು ಹಂಟರ್ 350 ಬಗ್ಗೆ ಬರೋಣ, ಟೂರಿಂಗ್ ಎಕ್ಸ್ಪೀರಿಯನ್ಸು. ಸೊ ವಾಟ್ ಐ ಲೈಕ್ಡ್ ಅಬೌಟ್ ದಿಸ್ ಬೈಕ್ ಅಂತ ಹೇಳ್ಬಿಡ್ತೀನಿ ಆ್ಯಂಡ್ ವಾಟ್ ಐ ಡಿಂಟ್ ಲೈಕ್. ಈ 2 ಆಸ್ಪೆಕ್ಟಲ್ಲಿ ಹ್ಯಾಂಡ್ಲಿಂಗ್ ಆ್ಯಂಡ್ ಕಂಫರ್ಟು. ಸೊ ನಿಮ್ಗೆ ಗೊತ್ತಿರೋ ವಿಚಾರನೇ, ಬಟ್ ಸ್ಟಿಲ್ ಹೇಳ್ಬಿಡೋಣ. ಸೊ ಅದು ನೀವೇನು ಅಂದ್ಕೊಂಡಿದ್ರೆ ಅದೇನೆ. ಬೇಸಿಕಲಿ ನನಗೆ ಈ ಬೈಕ್ದು ಹ್ಯಾಂಡ್ಲಿಂಗ್ ತುಂಬಾ ಇಷ್ಟ ಆಯಿತು. ಆನೆಸ್ಟ್ಲಿ ದ್ಯಾಟ್ ವಾಸ್ ದ ಬೆಸ್ಟ್ ಆಸ್ಪೆಕ್ಟ್ ಅಬೌಟ್ ದ ಹಂಟರ್ 350. ಕಂಫರ್ಟ್ ಆ್ಯಂಗಲಲ್ಲಿ ಐ ವುಡ್ ಸೇ ಕೆಲವು ಆ್ಯಂಗಲಲ್ಲಿ ನನಗೆ ಆ್ಯಕ್ಚುಲಿ ಡಿಸಪಾಯಿಂಟೇ ಮಾಡ್ತು. ಬಟ್ ಸಮ್ವೇರ್ ನಾನು ಆಲ್ರೆಡಿ ಹಂಟರ್ 350 10,000 ಕಿಲೋಮೀಟರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ ನಿಮಗೆ ತುಂಬ ಡೀಟೇಲ್ ನೋಡೋದಾದರೆ. ಬಟ್ ಕಂಫರ್ಟ್ ಆ್ಯಂಗಲಲ್ಲಿ ಆಫ್ಟರ್ ಆಲ್ ದೋಸ್ ಮಾಡಿಫಿಕೇಷನ್ ಆ್ಯಂಡ್ ಆಲು ನನ್ನ ಪ್ರಕಾರ ಡೀಸೆಂಟಾಗಿ ಕೊಡ್ತಾಯಿತ್ತು. 7/10 ಅಂತ ಹೇಳ್ಬೋದು ಕಂಫರ್ಟ್ ಆ್ಯಂಗಲಲ್ಲಿ. ಸೊ ಏನಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಇಂಜಿನ್ ಬಗ್ಗೆನೂ ಆಮೇಲೆ ಮಾತಾಡ್ತೀನಿ ಲಾಸ್ಟಲ್ಲಿ. ಸೊ ಫಸ್ಟ್ಲಿ ಹ್ಯಾಂಡ್ಲಿಂಗ್ ಏನಕ್ಕೆ ನನಗೆ ಬೈಕಲ್ಲಿ ತುಂಬ ಇಷ್ಟ ಆಯಿತು ಅಂದರೆ, ಫಸ್ಟ್ಲಿ ದಿಸ್ ವಾಸ್ ಮೈ ಫಸ್ಟ್ ಬೈಕ್, ಓಕೆನಾ. ಸೊ ಫಸ್ಟ್ ಬೈಕಲ್ಲಿ ನಿಮಗೆ ಐ ನೋ ದ್ಯಾಟ್ ಲಾಟ್ ಆಫ್ ಪೀಪಲು ನಿಮ್ಗೆ ಇವಾಗ ಇರೋವಂಥ ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಗ್ಯಾನಲ್ಲಿ ನೀವು ಐ ಅಂಡರ್ಸ್ಟ್ಯಾಂಡ್ ದಟ್ ನೀವು ಯು ವಿಲ್ ಎಂಡ್ ಅಪ್ ಬೈಯಿಂಗ್ ಸಮ್ ಬಿಗ್ ಟೂರಿಂಗ್ ಬೈಕು. ಆಬ್ವಿಯಸ್ಲಿ 3 lakhs ಮೇಲ್ಗಡೆನೋ ಆರ್ ಈವನ್ 10 ಲಕ್ಷ ಮೇಲ್ಗಡೆನೋ ತೊಗೋಬೋದು. ಬಟ್ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಬೈಕಿಂಗ್ ಎಕ್ಸ್ಪೀರಿಯನ್ಸೇ ಇಲ್ಲ ಆರ್ ಯುವರ್ ಫಸ್ಟ್ ಟೈಮ್ ಗೆಟಿಂಗ್ ಇನ್ ಟು ದ ಟೂರಿಂಗು, ನೀವು ಫಸ್ಟ್ ಆಸ್ಪೆಕ್ಟ್ ಯು ವಿಲ್ ಬಿ ಲುಕಿಂಗ್ ವಿಲ್ ಬಿ ದ ಹ್ಯಾಂಡ್ಲಿಂಗು. ಸೊ ಬಿಗಿನರ್ ಆಗಿಬಿಟ್ಟು ನನಗೆ ದ್ಯಾಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಆ್ಯಂಡ್ ನನಗೆ ಹಂಟರ್ 350 ಟೆಸ್ಟ್ ಡ್ರೈವ್ ಮಾಡಿದಾಗಲೇ ದ ಈಸ್ ಆಫ್ ಯೂಸು ಗೊತ್ತಾಗ್ಬಿಡ್ತು. ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್ ಬೈಕ್. ನಾನು ಟೂರಿಂಗಲ್ಲಿ ದಿಸ್ ವಿಲ್ ಬಿ ಗ್ರೇಟ್ ಬೈಕ್ ಇನ್ ಟರ್ಮ್ಸ್ ಆಫ್ ಹ್ಯಾಂಡ್ಲಿಂಗ್ ಅಂತ ಆವಾಗಲೇ ಗೊತ್ತಾಗ್ಬಿಟ್ಟಿತ್ತು. ಬಿಕಾಸ್ ಸಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಟೂರಿಂಗಲ್ಲಿ ಇಟ್ಸ್ ನಾಟ್ ದ ಕಂಫರ್ಟ್ ಆ್ಯಂಡ್ ಆಲ್ ದ ಸಸ್ಪೆನ್ಷನ್, ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲ. ನೀವು ಫಸ್ಟು ಕೆಳಗಡೆ ಇಡೋಕ್ಕಾಗತ್ತಾ, ನೀವು ಇದನ್ನು ಆರಾಮಾಗಿ ಯೂ ಟರ್ನ್ ಮಾಡೋಕ್ಕಾಗತ್ತಾ, ಸರಿಯಾಗಿ ನೀವು ಹೋಟೆಲ್ಸಲ್ಲೆಲ್ಲ ಪಾರ್ಕ್ ಮಾಡೋಕ್ಕಾಗತ್ತಾ, ಲಗೇಜ್ ಇದರಲ್ಲಿ ನಾನು ಕ್ಯಾರಿ ಮಾಡ್ಬೋದಾ, ನಾನು ಟೈಮ್ ಮಾಡ್ಬೋದಾ, ಮೌಂಟ್ ಮಾಡ್ಬೋದಾ ಕರೆಕ್ಟಾಗಿ, ಇದು ನಿಮ್ಮದು ಇನಿಷಿಯಲ್ ಟೆನ್ಷನ್ನು ಆ್ಯಸ್ ಅ ಬಿಗಿನರು. ಸೊ ಈ ಆಸ್ಪೆಕ್ಟಲ್ಲಿ ಹಂಟರ್ 350 ನನಗೆ ಸ್ವಲ್ಪನೂ ಡಿಸಪಾಯಿಂಟ್ ಮಾಡಿಲ್ಲ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇದನ್ನು ತೊಗೊಂಡಾಗ ತುಂಬ ಖುಷಿಯಾಗಿದೆ ಆನೆಸ್ಟ್ಲಿ ಸ್ಪೀಕಿಂಗು. ನಿಮಗೆ ಟರ್ನಿಂಗ್ ರೇಡಿಯಸ್ ಆಗಿರಲಿ, ನಿಮಗೆ ಆಬ್ವಿಯಸ್ಲಿ ಸೀಟ್ ಹೈಟು ತುಂಬ ಕಮ್ಮಿ ಇದೆ. ಸೊ ಕೆಳಗಡೆ ಆರಾಮಾಗಿ ಇಡ್ಬೋದು. ನಿಮಗೆ ಮೆನ್ಯೂವರ್ ಮಾಡೋದಾಗಿರಲಿ, ಕ್ವಿಕ್ಕಾಗಿ ಹೋಗೋದಾಗಿರಲಿ, ನಿಮಗೆ ಹಿಲ್ ರೈಡಿಂಗಲ್ಲಿ ನಿಮಗೆ ದ ಶಾರ್ಪ್ ಏರ್ ಪಿನ್ ಬೆಂಡಲ್ಲಿ ನನಗೆ ರೈಡ್ ಮಾಡಬೇಕಾದ್ರೆ ಎಲ್ಲ ಆಸ್ಪೆಕ್ಟಲ್ಲೂ ನನಗೆ ಆ್ಯಸ್ ಅ ಬಿಗಿನರ್ ನಾನು ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ರೈಡ್ ಆ್ಯಕ್ಚುಲಿ ಊಟಿಂಗ್ ಮಾಡಿದೆ, ಲಾಂಗ್ ಟ್ರಿಪ್ಪು, 2 day ಟ್ರಿಪ್ಪು. ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ ನನಗೆ ನಿಜ ಹೇಳಬೇಕಂದ್ರೆ ದ್ಯಾಟ್ ಏರ್ ಪಿನ್ ಬೆಂಡ್ಸಲ್ಲಿ. ಬಟ್ ಈ ಬೈಕು ತುಂಬಾ ಕಾನ್ಫಿಡೆನ್ಸ್ ಕೊಡ್ತು ನನಗೆ. ಹ್ಯಾಂಡ್ಲಿಂಗ್ ವೈಸು ಹ್ಯಾಟ್ಸ್ ಆಫ್ ಟು ಲೈಕ್ ರಾಯಲ್ ಎನ್ಫೀಲ್ಡು. ಐ ನೋ ದ್ಯಾಟ್ ಅವ್ರದ್ದು ರೆಪ್ಯುಟೇಷನ್ ಬಿಗ್ ಬೈಕ್ಸ್ ಮಾಡೋದಿತ್ತು, ಬಟ್ ಈ ಬೈಕಲ್ಲಿ ಅವರು ಶಾರ್ಟರ್ ವೀಲ್ ಬೇಸ್ ಕೊಟ್ಟಿರೋದ್ರಿಂದ ಆ್ಯಂಡ್ ದ ಲೈಟ್ ವೇಟ್ ಆಗಿರೋದ್ರಿಂದ ಈ ಬೈಕು ತುಂಬಾ ಒಂದು ಬಿಗಿನರ್ ಫ್ರೆಂಡ್ಲಿ ಬೈಕ್ ಆಯಿತು. ಆ್ಯಂಡ್ ನೀವು ನೋಡ್ಬೋದು ಯೂಟ್ಯೂಬಲ್ಲೂ ಸಾಕಷ್ಟು ಲೈಕ್ ಅಪ್ಕಮಿಂಗ್ ಯೂಟ್ಯೂಬರ್ಸು ಆರ್ ಈವನ್ ದ ಬಿಗ್ ಯೂಟ್ಯೂಬರ್ಸ್ ಇನಿಷಿಯಲಿ ಅವರು ಹಂಟರ್ ಓನ್ ಮಾಡ್ತಾಯಿದ್ರು. ಇವಾಗ ಮೇ ಬಿ ದ ಹಿಮಾಲಯನ್ ಅವ್ರ ಬಿಗರ್ ಬೈಕ್ಸ್ ಓನ್ ಮಾಡ್ತಾ ಇರ್ಬೋದು. ಆ್ಯಂಡ್ ನನಗಂತೂ ತುಂಬಾ ಓವರ್ ದ ಪೀರಿಯಡ್ ಆಫ್ ಟೈಮ್ ನನಗೆ ತುಂಬಾ ಕಾನ್ಫಿಡೆಂಟ್ ಇನ್ಸ್ಪೈರಿಂಗ್ ಬೈಕ್ ಆಗಿದೆ. ಆ್ಯಂಡ್ ದಿಸ್ ಆಸ್ಪೆಕ್ಟ್ ಆಫ್ ದ ಬೈಕ್ ಹ್ಯಾಂಡ್ಲಿಂಗ್ ನನಗೆ ತುಂಬಾ ಇಷ್ಟ ಆಗಿದೆ. ಈ ಬೈಕಲ್ಲಿ ಏನು ಕಂಪ್ಲೇಂಟ್ಸೇ ಇಲ್ಲ ನನಗೆ ಹ್ಯಾಂಡ್ಲಿಂಗ್ ಆಸ್ಪೆಕ್ಟಲ್ಲಿ. ಎಲ್ಲ ಆಸ್ಪೆಕ್ಟಲ್ಲೂ ಪರ್ಫೆಕ್ಟ್ 10/10 ಕೊಡ್ಬೋದು ಇದಕ್ಕೆ.
ಕಂಫರ್ಟ್ ಆ್ಯಂಗಲಲ್ಲಿ ನಿಮ್ಗೆ ಗೊತ್ತಿದೆ, ಹೇಳೋ ಅವಶ್ಯಕತೆ ಇಲ್ಲ, ಇದು ಅಷ್ಟೊಂದು ಕಂಫರ್ಟೇಬಲ್ ಇರಲಿಲ್ಲ. ಬಟ್ ಎಷ್ಟು ಡಿಸ್ಕಂಫರ್ಟ್ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಮಾಡಿಫಿಕೇಷನ್ ವೀಡಿಯೋ ಆರ್ ದ 10,000 ಕಿಲೋಮೀಟರ್ ವೀಡಿಯೋದಲ್ಲಿ ಏನೇನು ಮಾಡಿಫಿಕೇಷನ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ದ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದೆ, ಸೀಟ್ನ ನಾನು ಸ್ವಲ್ಪ ಕುಷನ್ ಜಾಸ್ತಿ ಮಾಡಿದೆ, ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಐ ವುಡ್ ಸೇ ದ ರೇರ್ ಸಸ್ಪೆನ್ಷನ್ನ ನಾನು ಕ್ಲಾಸಿಕ್ 350 ಸಸ್ಪೆನ್ಷನ್ಗೆ ನಾನು ಮಾಡಿಫೈ ಮಾಡಿದೆ. ಇಲ್ಲ ಅಂದಿದ್ರೆ ನಿಜ ಹೇಳ್ತಾ ಇದ್ದೀನಿ, ಈ ಬೈಕ್ನ ಮಾರೇ ಬಿಡ್ತಾ ಇದೆ. ಸೊ ಅದು ಪುಣ್ಯದಿಂದ ಸಿಕ್ತು, ಅದು ಒಂದು ರಿಪ್ಲೇಸ್ಮೆಂಟು. ಕರೆಂಟ್ ನಿಮ್ಮ ಮಾಡಲಲ್ಲಿ ನಿಮಗೇನು ಕಂಫರ್ಟಲ್ಲಿ ಅಷ್ಟು ಡಿಸ್ಕಂಫರ್ಟ್ ಇಲ್ಲ. ಐ ಥಿಂಕ್ ದ ಹ್ಯಾಂಡಲ್ ಬಾರ್ ರೇಸರ್ ಒಂದೇ ಹಾಕಬೇಕು, ಬಿಕಾಸ್ ರೇಸ್ ಸಸ್ಪೆನ್ಷನ್ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ದ ಕ್ಲಚ್ ಆಲ್ಸೋ ಹಾರ್ಡ್ ಇದೆ, ಬಟ್ ಅದು ನನಗೆ ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಬಟ್ ಸ್ಟಿಲ್ ನಿಮಗೆ ಸ್ಲಿಪ್ಪರ್ ಕ್ಲಚ್ ಇದೆ, ಸೊ ದ್ಯಾಟ್ ಈಸ್ ಗ್ರೇಟು. ಆ ಹಾರ್ಡ್ ಕ್ಲಚ್ಚು ನಿಮಗೆ ಡೀಲ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಸ್, ನಂದು ಎಕ್ಸ್ಪೀರಿಯನ್ಸಲ್ಲಿ ದ ಪ್ರೀವಿಯಸ್ ಜನರೇಷನ್ ಅಂಡರ್ 350 ಕಂಫರ್ಟ್ ಅಷ್ಟೊಂದು ಇರಲಿಲ್ಲ. ಬಟ್ ಎಷ್ಟು ಡಿಸ್ಕಂಫರ್ಟ್ ಇತ್ತು ಅಂತ, ಸಸ್ಪೆನ್ಷನ್ ಹಾರ್ಡ್ ಇದೆ, ಸಿಟ್ಟಿಂಗ್ ಪಾಸ್ಚರ್ ಆಲ್ಸೋ ನಿಮಗೆ ಸ್ವಲ್ಪ ಐ ವುಡ್ ಸೇ ಕಮಿಟೆಡ್ ಆಗಿದೆ. ಸೊ ನಿಮಗೆ ಲೆಗ್ ಪೇನ್ ಬರುತ್ತೆ, ನಿಮಗೆ ಬಿಕಾಸ್ ಆಫ್ ದ ಫುಟ್ ಪೇಕ್ ಪೊಸಿಷನ್ ಸ್ವಲ್ಪ ರೇರ್ ಸೆಟ್ ಆಗಿದೆ, ಲೆಗ್ ಪೇನ್ ಸ್ವಲ್ಪ ಬರುತ್ತೆ. ಬಟ್ ತುಂಬಾ ಜಾಸ್ತಿ ಬರಲ್ಲ ನಿಮಗೆ, ಬಟ್ ಬರುತ್ತೆ, ನಿಮಗೆ ಲೆಗ್ ಪೇನ್ ಬರುತ್ತೆ. ಸೀಟು ನಿಮಗೆ ಐ ವುಡ್ ಸೇ ಡೀಸೆಂಟ್ ಕಂಫರ್ಟ್ ಕೊಡುತ್ತೆ, ತುಂಬ ಕೆಟ್ಟ ಕಂಫರ್ಟ್ ಇಲ್ಲ. ನೀವು ಮಾಡಿಫಿಕೇಷನ್ ಮಾಡಿದ್ರೆ ಅಷ್ಟೊಂದು ಕಂಫರ್ಟ್ ಇಲ್ಲ. ಬಟ್ ನೀವು ಬೆಂಡ್ ಮಾಡ್ತೀರಾ ನೋಡಿ, ಅದರಿಂದ ನಿಮಗೆ ಸ್ವಲ್ಪ ಬ್ಯಾಕ್ ಪೇನು ಆ್ಯಂಡ್ ಸ್ವಲ್ಪ ನೆಕ್ ಪೇನು ಬರುತ್ತೆ, ಬ್ಯಾಕ್ ಪೇನು ಬರುತ್ತೆ, ಅದಂತೂ ಇದೆ. ಹ್ಯಾಂಡು ಅಷ್ಟೇ ನಿಮಗೆ ಸ್ವಲ್ಪ ನಂಬಾಗುತ್ತೆ, ಬಿಕಾಸ್ ವೈಬ್ರೇಷನ್ ಇದೆ ಈ ಗಾಡಿಯಲ್ಲಿ. ಆ್ಯಂಡ್ ಸ್ವಲ್ಪ ನಿಮ್ಮದು ಹ್ಯಾಂಡಲ್ ಬಾರ್ ನಿಮಗೆ ಶಾರ್ಟ್ ಆಗಿರೋದ್ರಿಂದ, ತುಂಬ ವೈಡ್ ಹ್ಯಾಂಡಲ್ ಬಾರ್ ಅಲ್ಲ ಇದು, ಸ್ವಲ್ಪ ಪೇನ್ ಆಗುತ್ತೆ. ಬಟ್ ನಿಜ ಹೇಳ್ತೀನಿ, ನಾನು ಈ ಗಾಡಿಯಲ್ಲಿ ನಾನು ಗೋವಾ ತನಕ ಹೋಗಿದ್ದೀನಿ. ನನಗೆ ಐ ನೋ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ, ಬಟ್ ಅಷ್ಟು ಕೆಲವರು ತುಂಬ ಡಿಸ್ಕಂಫರ್ಟ್ ಆಗುತ್ತೆ, ಮ್ಯಾನೇಜೇ ಮಾಡೋಕ್ಕಾಗಲ್ಲ, ಆ ಥರ ಏನೂ ಇಲ್ಲ. ಬಿಕಾಸ್ ದ ಮೇನ್ ಆಸ್ಪೆಕ್ಟ್ ಆಫ್ ದಿಸ್ ಬೈಕ್, ನನಗೆ ದ ಹ್ಯಾಂಡ್ಲಿಂಗ್ ಆಸ್ಪೆಕ್ಟ್ ಇಸ್ ವೈ ಐ ಲೈಕ್ ದಿಸ್ ಬೈಕು. ಆ್ಯಂಡ್ ಕಂಫರ್ಟು ಈಸ್ ಕೈಂಡ್ ಆಫ್ ನಾನು ಕಾಂಪ್ರಮೈಸ್ ಮಾಡ್ಬೋದು, ಆ ಥರ ಇದೆ. ಇಟ್ಸ್ ನಾಟ್ ಲೈಕ್ ತುಂಬ ಕಷ್ಟ ಆಗುತ್ತೆ ಅಂತ ಏನಿಲ್ಲ. ಯಾವ ಥರ ಕಾಂಪ್ರಮೈಸ್ ಮಾಡ್ಬೋದು, ಯಾವ ಥರ ಇರುತ್ತೆ ಕಂಫರ್ಟು, ಅದನ್ನು ಹೇಳ್ಬಿಡ್ತೀನಿ. ತುಂಬ ಸಿಂಪಲಾಗಿ ಹೇಳೋದಂದರೆ, ಈ ಬೈಕ್ದು ಐ ವುಡ್ ಸೇ ಸ್ವೀಟ್ ಸ್ಪಾಟ್ ಇರೋದು ಅರೌಂಡ್ 150 to 200 ಕಿಲೋಮೀಟರ್ ರೈಡ್ ಮಾಡ್ತೀರ ಅಂದರೆ ಈ ಬೈಕಲ್ಲಿ ಆರಾಮಾಗಿ ರೈಡ್ ಮಾಡ್ಬೋದು, ಏನೂ ಟೆನ್ಷನೇ ಇಲ್ಲ. ನೀವು ಇನ್ ಕೇಸು ನೀವು 300 ಕಿಲೋಮೀಟರ್ಸ್ ರೈಡ್ ಮೇಲೆ ಮಾಡ್ತೀರಾ, ಒನ್ ಡೇ ಅಲ್ಲಿ ಮೋರ್ ದೆನ್ 300 ಕಿಲೋಮೀಟರ್ಸ್ ರೈಡ್ ಮಾಡ್ತೀರಾ ಅಂದರೆ, ನಿಮಗೆ ಫಸ್ಟ್ ಡೇ ಯೂಶಲಿ ಏನಾಗುತ್ತೆ ಅಂದರೆ, ಫಸ್ಟ್ ಡೇ ನಿಮಗೆ ಸ್ವಲ್ಪ ಪೇಯ್ನ್ಸ್ ಆಗುತ್ತೆ, ನಿಮಗೆ ಬ್ಯಾಕ್ ಪೇನು, ನೆಕ್ ಪೇನು ಆ್ಯಂಡ್ ಕಾಲು. ಆಬ್ವಿಯಸ್ಲಿ ನಿಮಗೆ ಅದನ್ನ ಯಾವಾಗಲೂ ಸ್ಟ್ರೆಚ್ ಔಟ್ ಮಾಡಬೇಕು. ಕಾಲು ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನೀವು ಇದರಲ್ಲಿ ಸ್ಯಾಡ್ಲಿಂಗ್ ಮಾಡ್ತಾ ಇರ್ಬೋದು. ಇನ್ ಕೇಸ್ ನಿಮಗೆ ಪೇಯ್ನ್ ಆಗ್ತಾಯಿದೆ ಅಂದರೆ ಸ್ಯಾಡ್ಲಿಂಗ್ ಮಾಡ್ತಾ ಇರಿ, ನಿಮಗೆ ಸ್ವಲ್ಪ ಪೇಯ್ನ್ ಹೋಗುತ್ತೆ. ಬಟ್ ಆ ಪೇಯ್ನು ಫಸ್ಟ್ ಡೇ ಅಂತೂ ಡೆಫಿನೆಟ್ಲಿ ಇರುತ್ತೆ. ಬಟ್ ಅದರ್ ಡೇಸ್ ನಿಮಗೆ ಓವರ್ ಆಲ್ ನೀವು ಅಡ್ಜಸ್ಟ್ ಆಗಿಬಿಡ್ತೀರ, ಅದು ಪೇಯ್ನ್ ಕಮ್ಮಿ ಆಗುತ್ತೆ, ಈಸ್ ವಾಟ್ ಐ ಲೈಕ್ ಟು ಸೇ. ಸೊ ಅಷ್ಟೇ ನಿಮಗೆ ಪೇಯ್ನ್ ಆಗೋದು, ಬೇರೆ ಏನೋ ನೀವು ತುಂಬ ಡಿಸ್ಕಂಫರ್ಟ್ ಅಂತ ನನ್ನ ಪ್ರಕಾರ ಅಂತೂ ಅನಿಸಲ್ಲ, ಓಕೆನಾ. ಸೊ ಒಂದು ವಾಲಿನಿ ಇಟ್ಕೊಂಡಿರಿ ಯಾವಾಗಲೂ, ಸ್ಟಿಲ್ಲು ಸ್ವಲ್ಪ ಪೇಯ್ನ್ಸ್ ಬರುತ್ತೆ ನಿಮಗೆ, ಪೇಯ್ನೇ ಬರಲ್ಲ ಅಂತಲ್ಲ, ಬಟ್ ಪೇಯ್ನ್ ಸ್ವಲ್ಪ ಬರುತ್ತೆ. ಬಟ್ ಕಂಫರ್ಟ್ ಆ್ಯಂಗಲಿಂದ 7 out of 10 ಕೊಡ್ತೀನಿ ನಾನು, ಈಸ್ ವಾಟ್ ಐ ಸೇ. ಬಟ್ ತುಂಬ ಡಿಸ್ಕಂಫರ್ಟ್ ಥರ ತುಂಬ ಜನ ಹೇಳೋ ಥರ ಆ ಥರ ಏನೂ ಇಲ್ಲ. ಸೊ ನೆಕ್ಸ್ಟ್ ಆಸ್ಪೆಕ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಂಜಿನ್ ಬಗ್ಗೆ ಮಾತಾಡೋಣ. ಬಿಕಾಸ್ ಇಂಜಿನ್ ಬಗ್ಗೆನೂ ತುಂಬ ಜನ ಹೇಳ್ತಾರೆ, ಇದು ಪವರ್ ಸಾಕಾಗಲ್ಲ, 20 bhp, ಇದು ತುಂಬ ಸ್ಲೋ, ದ ಪವರ್ ಡೆಲಿವರಿ ಸ್ಲೋ ಇದೆ, ಆಲ್ ದೋಸ್ ಥಿಂಗ್ಸು. ಒಪ್ಕೋತೀನಿ, ಇಟ್ ಈಸ್ ನಾಟ್ ಅ ಹೈ ರೆವಿಂಗ್ ಇಂಜಿನ್. ನಿಮ್ಮ KTM ಥರ ನಿಮಗೆ ದಟ್ ಟಾಪ್ ಎಂಡ್ ಪರ್ಫಾರ್ಮೆನ್ಸ್ ಕೊಡೋಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಟ್ರೂ, ಆಬ್ವಿಯಸ್ಲಿ 250 ಆಫ್ KTM ಇಸ್ ಬೆಟರ್ ಓವರ್ ಆಲ್ ಇಂಜಿನ್ ಕಂಪೇರ್ ಟು ಈ ಇಂಜಿನ್, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಇದ್ರ ಪ್ರೈಸ್ ಆಲ್ಸೋ ನೀವು ಅರ್ಥ ಮಾಡ್ಕೋಬೇಕಲ್ಲ, ಪ್ರೈಸಿಂಗ್ ಪಾಯಿಂಟು ಅದೇ ಮಾತಾಡಬಾರ್ದು. ಬಟ್ ನಿಮ್ಗೆ ಗೊತ್ತಿದೆ ಆ ಪ್ರೈಸ್ಗೆ ಇದು ಸಿಗ್ತಾ ಇದೆ. ಪವರ್ ನನ್ನ ಪ್ರಕಾರ ಇಟ್ ಈಸ್ ಸಫಿಷಿಯೆಂಟು, ಕಮ್ಮಿ ಅಂತ ಹೇಳಲ್ಲ ನಿಮಗೆ. ಯಾವ ಥರ ಅಂತ ಹೇಳ್ತೀನಿ ನಿಮಗೆ, ಇಫ್ ಯು ಆರ್ ಓಕೆ ವಿತ್ 80 to 90 ಕಿಲೋಮೀಟರಲ್ಲಿ ನೀವು ಕ್ರೂಸ್ ಮಾಡ್ತೀರಾ. ಆ್ಯಂಡ್ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಟೂರ್ ಮಾಡಿರೋ ಎಲ್ಲ ಪಾರ್ಟ್ಸಲ್ಲಿ ಮೆಜಾರಿಟಿ ನೀವು ಇಷ್ಟೇ ಮಾಡೋದು 60 to 70 ಮಾಡ್ತೀರಾ, ಅದಕ್ಕಿಂತ ಜಾಸ್ತಿ ಓಡಿಸಲ್ಲ. ಬಟ್ ಆಬ್ವಿಯಸ್ಲಿ ನೀವು ಒಂದು ಒಳ್ಳೆ ಹೈವೇ ಸಿಕ್ಕಿದಾಗ ಯು ವಾಂಟ್ ಟು ರೈಡ್ ಸ್ಲೈಟ್ಲಿ ಫಾಸ್ಟು, ಅಪ್ ಟು 100 km/h ನೀವು ಹೋಗ್ಬೇಕಂತ ಇರ್ತೀರಾ, ಸ್ವಲ್ಪ ಕ್ರೂಸ್ ಮಾಡ್ಬೇಕಂತ ಇದ್ದೀರಾ. ಅದರಲ್ಲಿ ಇದು ಸ್ವಲ್ಪ ಎಫರ್ಟ್ ಇದೆ, ನಿಮಗೆ ತುಂಬ ಥ್ರಾಟಲ್ನ ಫುಲ್ ರಿಂಗ್ ಮಾಡ್ಕೊಂಡೇ ಇರಬೇಕು, ಆವಾಗಲೇ 100 ಹೋಗುತ್ತೆ. 80 to 90 ಐ ವುಡ್ ಸೇ ಸ್ವಲ್ಪ ಕಂಫರ್ಟೇಬಲ್ ಆಗಿ ಹೋಗ್ಬೋದು ಈ ಗಾಡಿ. 80 ಆ್ಯಕ್ಚುಲಿ ಕಂಫರ್ಟೇಬಲ್ ಆಗಿ ಹೋಗುತ್ತೆ. ಸೊ ಅದು ಒಂದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಬಟ್ ಐ ವುಡ್ ಸೇ ಅದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಏನಲ್ಲ ನನ್ನ ಒಪಿನಿಯನ್ಲಿ. ಇಫ್ ನಿಮ್ಗೆ ಅದು ಡಿಸಪಾಯಿಂಟ್ಮೆಂಟ್ ಅಂದರೆ ನೀವು ಬೇರೆ ಗಾಡಿ ತೊಗೋಬೋದು. ಬಟ್ ಐ ವುಡ್ ಸೇ ನನಗೆ ಫಾರ್ ದ ಬಿಗಿನರ್ ಬೈಕು ದಿಸ್ ಇಸ್ ಗುಡ್ ಇನಫು. ನೆಕ್ಸ್ಟು ಆಸ್ಪೆಕ್ಟು ನನಗೆ ಆ್ಯಕ್ಚುಲಿ ಈ ಬೈಕಲ್ಲಿ ನೀವು ಇಷ್ಟಪಡ್ತೀರಾ ಫಾರ್ ದಿಸ್ ಪ್ರೈಸ್ ಪಾಯಿಂಟು ಇಸ್ ದ ಟಾರ್ಕು. ಸೊ ದಟ್ 27 Nm ಆಫ್ ಟಾರ್ಕ್ ಇದೆ ನೋಡಿ, ನನ್ನ ಪ್ರಕಾರ ನಿಮಗೆ ಎಷ್ಟೊಂದು ಆಸ್ಪೆಕ್ಟಲ್ಲಿ ಇಷ್ಟ ಆಗುತ್ತೆ. ಫಸ್ಟ್ಲಿ ನಿಮಗೆ ಕ್ವಿಕ್ ಓವರ್ಟೇಕ್ಸ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಿಲ್ ರೈಡಿಂಗಲ್ಲಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅಮೇಝಿಂಗ್ ಇನ್ ದ ಹಿಲ್ ರೈಡ್, ನೀವು ತುಂಬಾ ಲೈಕ್ ದ ವೇ ಯು ಕ್ಲೈಂಬ್ ಆನ್ ದಟ್. ಎಸ್ಪೆಷಲಿ ನಾನು ಫಸ್ಟ್ ಟೈಮ್ ಊಟಿ ಹೋದಾಗ ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟು ಗೊತ್ತಾ ಈ ಬೈಕು. ನಂಗೆ ಆರಾಮಾಗಿ ದಟ್ ಹೇರ್ ಪಿನ್ ಬೆಂಡ್ಸಲ್ಲಿ ಆರಾಮಾಗಿ ವಿತ್ ಆಲ್ ದ ಥಿಂಗ್ ಐ ವಾಸ್ ಏಬಲ್ ಟು ರೈಡು. ಆ್ಯಂಡ್ ಆಬ್ವಿಯಸ್ಲಿ ನೀವು ಯಾವಾಗ ಈ ಬೈಕ್ನ ಆ್ಯಕ್ಚುಲಿ ಎಂಜಾಯ್ ಮಾಡ್ತೀರಾ ಗೊತ್ತಾ, ಈ ಟಾರ್ಕ್ನ. ಆ್ಯಂಡ್ ಆಲ್ಸೋ ದಟ್ ಅದನ್ನಂತೂ ಹೇಳಲೇಬೇಕು, ದಟ್ ಎಕ್ಸಾಸ್ಟ್ ನೋಟು, ದ್ಯಾಟ್ ಈಸ್ ದ ಕ್ಯಾರೆಕ್ಟರ್ ಕೊಡ್ತಾ ಇದೆ ಇಂಜಿನ್ಗೆ. ದಿಸ್ ಟಾರ್ಕ್ ಆಫ್ ದಿಸ್ ಇಂಜಿನ್ ಆ್ಯಕ್ಚುಲಿ ಇದಕ್ಕೆ ಕ್ಯಾರೆಕ್ಟರ್ ಕೊಡ್ತಾ ಇದೆ, ದಟ್ ಎಕ್ಸಾಸ್ಟ್ ನೋಟ್ ಕೊಡ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ನೀವು ಆಬ್ವಿಯಸ್ಲಿ ಪಾಯಿಂಟ್ A to ಪಾಯಿಂಟ್ B ನೀವು ಆಬ್ವಿಯಸ್ಲಿ ಸಫರ್ ಮಾಡ್ಕೊಂಡು ಹೋಗ್ತೀರಾ. ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಯು ವಿಲ್ ಎಂಜಾಯ್ ದಿಸ್ ಬೈಕ್. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕು. ಸೊ ಟಾರ್ಕು ಅಮೇಝಿಂಗ್ ಇದೆ.
ಆ್ಯಂಡ್ ಇನ್ನೊಂದು ಅಮೇಸಿಂಗ್ ಆಸ್ಪೆಕ್ಟು ವಿಚ್ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿದೆ, ರಾಯಲ್ ಎನ್ಫೀಲ್ಡು ಅವ್ರದ್ದು ಪ್ರತಿಯೊಂದು ಬೈಕಲ್ಲೂ ಸಕ್ಕತ್ತಾಗಿ ಮಾಡ್ತಾರೆ. ದ್ಯಾಟ್ ಈಸ್ ದ ಗೇರ್ ರೇಷಿಯೋ. ಇದರಲ್ಲಿ ಗೇರ್ ರೇಷಿಯೋ ಸಕ್ಕತ್ತಾಗಿದೆ. ಎಸ್, ನಾನು ಆಲ್ರೆಡಿ ಹೇಳಿದೆ ಕ್ಲಚ್ ಇದರಲ್ಲಿ ಹಾರ್ಡ್ ಇದೆ, ಒಪ್ಕೋತೀನಿ. ನಿಮಗೆ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನೀವು ಸೆಕೆಂಡ್ ಥರ್ಡ್ ಗೇರ್ ನೀವು ಯೂಶಲಿ ಇರ್ತೀರಾ. ಬಟ್ ಅಂದ್ರೂ ನೀವು ಬೇರೆ ಬೈಕ್ಸ್ನ ಕಂಪೇರ್ ಮಾಡೋದಾದ್ರೆ ನೀವು ಎಷ್ಟು ಗೇರ್ ಚೇಂಜಸ್ ಮಾಡ್ತೀರಾ ಗೊತ್ತಾ? ಇದರಲ್ಲಿ ಜಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಗೇರ್ ಮಾಡ್ತೀರಾ. ಬಟ್ ನೀವು ಹೈವೇಲಿ ಇರ್ತೀರಾ ನೋಡಿ, ಅವಾಗ ನೀವು ಇದನ್ನು ಒಂದು ಸ್ಕೂಟಿ ಥರ ರೈಡ್ ಮಾಡ್ಬೋದು. ಬೇಸಿಕಲಿ 40 ಕಿಲೋಮೀಟರ್ಸ್ ತನಕ ನೀವು ಫಿಫ್ತ್ ಗೇರ್ ಹಾಕ್ಬಿಟ್ರೆ ನೀವು ಎಷ್ಟಾದರೂ ಹೋಗ್ಬೋದು. 80 ಆದರೂ ಹೋಗಿ 100 ಆದರೂ ಹೋಗಿ ವಾಪಸ್ ನೀವು 40ಗೆ ಬಂದ್ರೂ ಫಿಫ್ತ್ ಗೇರಲ್ಲೇ ಇರ್ತೀರಾ. ನೀವು ಒಂದು ಸ್ಕೂಟಿ ಥರ ರಿಲ್ಯಾಕ್ಸ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಅದು ಎಂಥ ಅಮೇಸಿಂಗ್. ಸೊ ಆ್ಯಕ್ಚುಲಿ ನಿಜ ಹೇಳ್ತೀನಿ, ದಿಸ್ ಇಸ್ ವೈ ಪೀಪಲ್ ಲೈಕ್ ದಿಸ್ ಬೈಕ್. ನಿಜ ಹೇಳ್ಬೇಕಂತ ಬಿಕಾಸ್ ಈ ಬೈಕು ತುಂಬ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಓನ್ಲಿ ಥಿಂಗ್ ದ ನೇಚರ್ ಆಫ್ ಯುವರ್ ರೈಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ತುಂಬ ಫಾಸ್ಟಾಗಿ ರೈಡ್ ಮಾಡಬೇಕು, ನಿಮ್ಗೆ ದಟ್ ಹೈ ರೆವ್ ಇಂಜಿನ್ ಬೇಕು ಅಂದರೆ ಎಸ್, ಆ ಥರ ನೀವು ಓವರ್ ದ ಪೀರಿಯಡ್ ನಿಮ್ಗೆ ಇಷ್ಟ ಆಗುತ್ತೆ. ಬಿಕಾಸ್ ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮ್ಮ ಎಕ್ಸ್ಪೀರಿಯನ್ಸ್ ಲೆವೆಲ್ ಚೇಂಜ್ ಆಗ್ತಾ ನಿಮ್ಗೆ ಆ ಥರ ಅಲ್ಲಿ ಹೈ ರೆವಿಂಗ್ ಇಂಜಿನ್ಸ್ ಇಷ್ಟ ಆಗುತ್ತೆ. ದರ್ ಇಸ್ ನೋ ಡೌಟ್. ಬಟ್ ಆ್ಯಸ್ ಎ ಬಿಗಿನರ್ ನಿಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅ ರಿಲ್ಯಾಕ್ಸ್ಡ್ ಇಂಜಿನು, ವಿಚ್ ಇಂಜಿನ್ ಕೊಡುತ್ತೆ ನನ್ನ ಒಪಿನಿಯನಲ್ಲಿ. ಗೇರ್ ರೇಷಿಯೋ ಸಕ್ಕದಾಗಿ ಕೊಟ್ಟಿದ್ದಾರೆ. ನನಗೆ ಆನೆಸ್ಟ್ ಆಗಿ ಹೇಳ್ತೀನಿ, ಸ್ಕ್ರಾಮ್ಲರ್ಗೂ ಬರ್ತೀನಿ ನಾನು, ಬಟ್ ಇದರದ್ದು ಗೇರ್ ರೇಷಿಯೋ ಬ್ರಿಲಿಯಂಟ್ ಆಗಿದೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕು. ಆ್ಯಂಡ್ ದ ಲಾಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು ವಿಚ್ ಎವ್ರಿಬಡಿ ಇಗ್ನೋರ್ಸು, ದ್ಯಾಟ್ ಈಸ್ ದ ಮೈಲೇಜು. ಟೂರಿಂಗ್ ಮಾಡಬೇಕಾದ್ರೆ ಈ ಮೈಲೇಜ್ ಎಷ್ಟು ಸಗದಾಗ ಕೊಡುತ್ತೆ ಗೊತ್ತಾ? ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ನಿಂಗೆ ಸಿಂಪಲಾಗಿ ಹೇಳ್ತೀನಿ, ನನಗೆ ಮೈಲೇಜ್ ಎಷ್ಟು ಕೊಡುತ್ತೆ ಅಷ್ಟು ಕೊಡುತ್ತೆ ಗೊತ್ತಿಲ್ಲ. ಬಟ್ ನಾನು 150 ಕಿಲೋಮೀಟರ್ಗೆ ಯೂಶಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸು 500 ರೂಪೀಸ್ ಹಾಕ್ತೀನಿ. ಸೊ ನಾನು ಒಂದು ಸಿಂಪಲ್ ಟ್ರಿಪ್ ಮಾಡಿದಾಗ, ಜಸ್ಟ್ ಆ ಲೊಕೇಶನ್ ರೀಚ್ ಆದಾಗ, ನಾನು ಲೈಕ್ ಊಟಿನೋ ಅಥವಾ ಕಣ್ಣೂರು ರೀಚ್ ಆದಾಗ, 150 ಕಿಲೋಮೀಟರ್ ರೀಚ್ ಆದಾಗ ಅವಾಗ ನಾನು ಪೆಟ್ರೋಲ್ ಹಾಕ್ತೀನಿ. ಅಷ್ಟು ನೀವು ಆರಾಮಾಗಿ ರೈಡ್ ಮಾಡ್ಬೋದು. ಇದನ್ನು ಮೈಲೇಜ್ ಸಕ್ಕದಾಗಿ ಕೊಡುತ್ತೆ. ಓನ್ಲಿ ನನಗೆ ಅನಿಸುತ್ತೆ ಇದು ಸ್ವಲ್ಪ ದಟ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಆರ್ ಹಿಲ್ ರೈಡಲ್ಲಿ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ. ಎಕ್ಸಾಕ್ಟ್ಲಿ ಎಷ್ಟು ಅಂತ ಗೊತ್ತಿಲ್ಲ, ನೀವು ಅಸ್ಯೂಮ್ ಮಾಡ್ಬೋದು 30 28 ಅಷ್ಟು ಡ್ರಾಪ್ ಆಗುತ್ತೆ. ಬಟ್ ಅದರ್ವೈಸ್ ನಿಮಗೆ ಎಲ್ಲ ಕಡೆ ಒಳ್ಳೆ ಹೈವೇಲಂತೂ ಒಳ್ಳೆ ಮೈಲೇಜ್ ಕೊಡುತ್ತೆ. ದಟ್ ಈಸ್ ದ ಬೆಸ್ಟ್ ಆಸ್ಪೆಕ್ಟ್ ಅಬೌಟ್ ದ ಹಂಟರ್ 350. ನಾವು ಇವಾಗ ಸ್ಕ್ರಾಮ್ಲರ್ 400ಗೆ ಹೋಗೋಣ. ಸ್ಕ್ರಾಮ್ಲರ್ 400X ತೊಗೊಳ್ಳೋಕ್ಕೆ ತುಂಬ ಡಿಫ್ರೆಂಟ್ ರೀಸನ್ಸ್ ಇದೆ. ಟೂರಿಂಗ್ಗೋಸ್ಕರ ನಾನು ತೊಗೊಂಡಿಲ್ಲ, ಇದನ್ನು ಎಷ್ಟೊಂದು ಸಲ ನಾನು ಮೆನ್ಷನ್ ಮಾಡಿದ್ದೀನಿ, ಅಗೇನ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಟೂರಿಂಗ್ ಆಸ್ಪೆಕ್ಟಲ್ಲಿ ಯಾವ ಥರ ಈ ಬೈಕು ಪರ್ಫಾರ್ಮ್ ಮಾಡಿದೆ ಅಂತ ಕೇಳೋಣ. ಆ್ಯಂಡ್ ವಾಟ್ ಐ ಆ್ಯಕ್ಚುಲಿ ಲೈಕ್ಡ್ ಅಬೌಟ್ ದಿಸ್ ಬೈಕು, ಆಬ್ವಿಯಸ್ಲಿ ಬಿಕಾಸ್ ನಾನು ಇವಾಗ ಕಂಪೇರ್ ಮಾಡಲೇಬೇಕಾಗುತ್ತೆ ಹಂಟರ್ 350 ಜೊತೆಗೆ, ಬಿಕಾಸ್ ಆಬ್ವಿಯಸ್ಲಿ ಕಂಪ್ಯಾರಿಸನ್ ನನಗೆ ಅದಾಗುತ್ತೆ, ಬಿಕಾಸ್ ನನಗೆ ಪ್ರೀವಿಯಸ್ಲಿ ಹಂಟರ್ 350 ಇತ್ತು. ವಾಟ್ ಐ ಲೈಕ್ ಅಬೌಟ್ ದ ಬೈಕ್ ಆ್ಯಂಡ್ ವಾಟ್ ಐ ಡಿಂಟ್ ಲೈಕ್ ಅಬೌಟ್ ದ ಬೈಕ್. ಡಿಂಟ್ ಲೈಕ್ ಅಂತಲ್ಲ, ಐ ವುಡ್ ಸೇ ಆ ಆಸ್ಪೆಕ್ಟು ನಾನು ಮೇ ಬಿ ಐ ಹ್ಯಾವ್ ಟು ಅಡ್ಯಾಪ್ಟ್ ಟು ದಟ್ ಥಿಂಗ್, ಬಿಕಾಸ್ ಇದು ಡಿಫ್ರೆಂಟ್ ಟೈಪ್ ಆಫ್ ಬೈಕ್. ಇದು ಸ್ಕ್ರಾಮ್ಲರು, ಅದೊಂಥರ ರೋಡ್ಸ್ಟರು. ಸೊ ನನಗೆ ವಾಟ್ ಐ ಲವ್ಡ್ ಅಬೌಟ್ ದಿಸ್ ಬೈಕು ಓವರ್ ದ ಹಂಟರ್ 350 ವಾಸ್ ದ ಕಂಫರ್ಟ್ ಆ್ಯಂಗಲು. ನಿಮ್ಗೆ ಯಾರು ಏನೇ ಹೇಳ್ಬೋದು, ಐ ನೋ ದಟ್ ದ ಅಡ್ವೆಂಚರ್ ಬೈಕ್ಸ್ ಆರ್ ಮೋರ್ ಕಂಫರ್ಟಬಲ್ ಓವರ್ ಆಲು, ಬಟ್ ಬೀಯಿಂಗ್ ಅ ಸ್ಕ್ರಾಮ್ಲರ್ ಇದು ಏನು ಕಂಫರ್ಟ್ ಕೊಡುತ್ತೆ ನನಗೆ ಮೋರ್ ದೆನ್ ಇನಫ್ ಅಂತ ಅನಿಸುತ್ತೆ. ಇದರಲ್ಲಿ ಒಂದೇ ಒಂದು ಆಸ್ಪೆಕ್ಟು ಕಂಫರ್ಟ್ ಮೊದಲೇ ಹೇಳ್ಬಿಡ್ತೀನಿ, ವಿಚ್ ಅಡ್ವೆಂಚರ್ ಬೈಕ್ ಕೊಡುತ್ತೆ, ಇದು ಕೊಡಲ್ಲ. ದ್ಯಾಟ್ ಈಸ್ ಅಡ್ವೆಂಚರ್ ಬೈಕಲ್ಲಿ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಚೆನ್ನಾಗಿ ಕೊಡುತ್ತೆ, ಇದರಲ್ಲಿ ವಿಂಡ್ ಪ್ರೊಟೆಕ್ಷನ್ ಚೆನ್ನಾಗಿ ಕೊಡಲ್ಲ. ಬಟ್ ನಂದು ರೈಡಿಂಗ್ ಸ್ಟೈಲು ನಾನು ಅಂದ್ಕೊಂಡಿದ್ದೆ ಇದು 40 bhp ಬೈಕು, ಸೊ ನಾನು ಫಾಸ್ಟಾಗಿ ಓಡಿಸ್ತೀನಿ ಎವ್ರಿಥಿಂಗ್ ಅಂದ್ಕೊಂಡಿದ್ದೆ. ಬಟ್ ನಾನು ಅದೇ ಸ್ಟೈಲಲ್ಲಿ ರೈಡ್ ಮಾಡ್ತಾಯಿದ್ದೀನಿ 80 to 90 ಕಿಲೋಮೀಟರ್. ಬಟ್ ಸ್ವಲ್ಪ ಸ್ಮೂತ್ ಆ್ಯಂಡ್ ಈಸಿ ಇಂಜಿನ್ ಬಂದಾಗ ಹೇಳ್ತೀನಿ ನಾನು. ಬಟ್ ನನಗೆ ಅದು ಆಸ್ಪೆಕ್ಟ್ ನನಗೆ ಅಷ್ಟು ದೊಡ್ಡ ವರಿ ಇಲ್ಲ. ನನಗೆ ವಿಂಡ್ ಬ್ಲಾಸ್ಟ್ ಇಸ್ ಓಕೆ ನನಗೆ. ಸೊ ನನಗೆ ಬೇರೆ ಆಸ್ಪೆಕ್ಟ್ ಆಫ್ ದ ಕಂಫರ್ಟು ತುಂಬಾ ಚೆನ್ನಾಗಿದೆ. ಇದು ಸಿಟ್ಟಿಂಗ್ ಪಾಸ್ಚರ್ ಅಪ್ರೈಟ್ ಆಗಿದೆ, ಸೀಟು ಸಕ್ಕತ್ತಾಗಿದೆ. ಆಲ್ರೆಡಿ ಅದನ್ನು FAQ ವೀಡಿಯೋಸಲ್ಲಿ ಹೇಳಿದೆ, ಸೀಟ್ ತುಂಬ ಚೆನ್ನಾಗಿದೆ, ಚೇಂಜ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹ್ಯಾಂಡಲ್ ಬಾರ್ ನಾನು ಇದರಲ್ಲಿ ಆಲ್ರೆಡಿ ಹೇಳಿದೆ ದಟ್ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದ್ದೀನಿ. ಇಲ್ಲಾಂದ್ರೆ ಏನು ಅಷ್ಟು ದೊಡ್ಡ ನಿಮಗೆ ಡಿಸ್ಕಂಫರ್ಟ್ ಕೊಡೋಲ್ಲ, ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ನಾನು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದ್ದೀನಿ. ಸೊ ಕಂಫರ್ಟ್ ಆ್ಯಂಗಲಲ್ಲಿ ನನಗೆ ತುಂಬಾ ಕಂಫರ್ಟೇಬಲ್ ಬೈಕ್ ಅಂತ ಹೇಳ್ತೀನಿ ಈ ಬೈಕು. ಸೊ ಅದರಲ್ಲಿ ನನಗೆ ಏನೋ ಐ ವುಡ್ ಸೇ ಪ್ರಾಬ್ಲಮ್ ಇಲ್ಲ ಬೈಕಲ್ಲಿ. ಸೊ ಕಂಫರ್ಟ್ ಆ್ಯಂಗಲ್ ಪರ್ಫೆಕ್ಟ್ ಆಗಿದೆ ಬೈಕು. ಐ ಕ್ಯಾನ್ ರೈಡ್ ಇಟ್ ಕಿಲೋಮೀಟರ್ಸ್ ಆ್ಯಂಡ್ ಕಿಲೋಮೀಟರ್ಸು ವಿದೌಟ್ ಎನಿ ಇಶ್ಯೂಸ್. ಎಸ್, ನಿಮಗೆ ಸ್ವಲ್ಪ ಲೆಗ್ ಪೇನ್ ಬರುತ್ತೆ, ಇಟ್ಸ್ ಲೈಕ್ ಎನಿ ಬೈಕಲ್ಲೂ ಬರುತ್ತೆ, ಬಟ್ ಈ ಬೈಕಲ್ಲಿ ಬರುತ್ತೆ. ಇಟ್ಸ್ ಕೈಂಡ್ ಆಫ್ ಸೆಂಟರ್ ಸೆಟ್ ಫುಟ್ ಬ್ಯಾಗ್ ಇದೆ, ಬಟ್ ಸ್ಟಿಲ್ ನಿಮಗೆ ಲೆಗ್ ಪೇನ್ ಬರುತ್ತೆ. ಅದೇ ಲೈಕ್ ನಾನು ಹಂಟರಲ್ಲಿ ಯಾವ ಥರ ಸ್ಯಾಡ್ಲಿಂಗ್ ಮಾಡ್ತೀನಿ, ಸ್ಯಾಡ್ಲಿಂಗ್ ಮಾಡಬೇಕು ಆ್ಯಂಡ್ ಲಿಟಲ್ ಬಿಟ್ ಬ್ರೇಕ್ಸ್ ತೊಗೊಂಡ್ರೆ ಅದು ಪೇಯ್ನ್ ಹೊಟ್ಟೋಗ್ಬಿಡುತ್ತೆ. ನಂಗೆ ಮನೆಗೆ ಬಂದ ಮೇಲಂತೂ ಒಂದೂ ಪೇಯ್ನ್ ಬರೋಲ್ಲ ಇದರಲ್ಲಿ. ಎಸ್, ನನಗೆ ಸಣ್ಣ ಪುಟ್ಟ ಪೇಯ್ನ್ಸ್ ಬರ್ಬೋದು ಓವರ್ ದ ಟ್ರಿಪ್ಪು, ಬಟ್ ಒನ್ಸ್ ಐ ರೀಚ್ ದ ಹೋಟೆಲು ಆರ್ ಒನ್ಸ್ ಐ ರೀಚ್ ಮೈ ಹೋಮು ಯಾವ ಪೇಯ್ನು ಇರೋಲ್ಲ ಇದರಲ್ಲಿ. ಅಷ್ಟು ಕಂಫರ್ಟೇಬಲ್ ಆಗಿದೆ ಬೈಕು. ದ ಆಸ್ಪೆಕ್ಟ್ ಐ ಫೀಲ್ ದ್ಯಾಟ್ ಅದು ಇಂಪ್ರೂವ್ ಅಪಾನ್ ಆಗ್ಬೋದಿತ್ತು, ಆರ್ ಐ ವುಡ್ ಸೇ ನಾನು ಅದ್ರ ಜೊತೆ ಮ್ಯಾನೇಜ್ ಮಾಡಬೇಕು, ಬಿಕಾಸ್ ಇದೊಂದು ಡಿಫ್ರೆಂಟ್ ಕ್ಯಾಟಗರಿ ಆಫ್ ಬೈಕ್ ಸ್ಕ್ರಾಮ್ಲರ್. ಇಟ್ಸ್ ನಾಟ್ ಅ ರೋಡ್ಸ್ಟರು. ದ್ಯಾಟ್ ಈಸ್ ದ ಹ್ಯಾಂಡ್ಲಿಂಗ್ ಆಸ್ಪೆಕ್ಟು. ಸೊ ಹ್ಯಾಂಡ್ಲಿಂಗ್ ವೈಸ್ ನನಗೆ ಅನಿಸ್ತು ದ್ಯಾಟ್ ಕಂಪೇರ್ ಟು ಹಂಟರು, ಡೆಫಿನೆಟ್ಲಿ ಹಂಟರ್ ವಾಸ್ ವೆರಿ ಗುಡ್ ಇನ್ ಟರ್ಮ್ಸ್ ಆಫ್ ಹ್ಯಾಂಡ್ಲಿಂಗ್. ಅದರಲ್ಲಿ ಏನೂ ಡೌಟೇ ಇಲ್ಲ. ಆ ಲೆವೆಲ್ ಹ್ಯಾಂಡ್ಲಿಂಗ್ ಅಂತೂ ಈ ಬೈಕ್ ಕೊಡ್ತಾ ಇಲ್ಲ ನನಗೆ. ಬಟ್ ಇಟ್ಸ್ ಓಕೆ, ಇಟ್ಸ್ ನಾಟ್ ಲೈಕ್ ತುಂಬ ದೊಡ್ಡ ಡೆಲ್ಟಾ ಇಲ್ಲ, ಲೈಕ್ ತುಂಬ ದೊಡ್ಡ ಡ್ರಾಪ್ ಇಲ್ಲ ಇನ್ ಟರ್ಮ್ಸ್ ಆಫ್ ಹ್ಯಾಂಡ್ಲಿಂಗ್ ಅಂತ ನನಗೆ ಅನಿಸುತ್ತೆ. ಇದನ್ನು ನಾನು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಾನು ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಹಿಲ್ಸಲ್ಲೂ ನಾನು ತುಂಬ ಆರಾಮಾಗಿ ಇದನ್ನು ಮೆನ್ಯೂವರ್ ಮಾಡ್ತೀನಿ ಎವ್ರಿಥಿಂಗ್.
ಎವ್ರಿಥಿಂಗು. ಇದ್ರಲ್ಲಿ ಆ್ಯಕ್ಚುಲಿ ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಬೆಟರ್ ಇದೆ ಹಂಟರ್ಗಿಂತ, ಬಟ್ ಓಕೆ ಆ್ಯಂಡ್ ನನಗೇನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಹಂಟರಲ್ಲೂ ಚೆನ್ನಾಗೇ ಇತ್ತು. ಫಾರ್ ದ ಸ್ಪೀಡ್ ಐ ವಾಸ್ ಟ್ರಾವೆಲಿಂಗ್ ನನಗೇನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಬಟ್ ಇದ್ರಲ್ಲಿ ಸ್ವಲ್ಪ ಬೆಟರ್ ಇದೆ. ಬಟ್ ಓವರ್ ಆಲ್ ಐ ವುಡ್ ಸೆ ಹ್ಯಾಂಡ್ಲಿಂಗು ಅದಕ್ಕಿಂತ ಸ್ವಲ್ಪ ಐ ವುಡ್ ಸೆ ಕಮ್ಮಿ ಇದೆ. ನಿಮಗೆ ಯೂ ಟರ್ನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಟರ್ನಿಂಗ್ ರೇಡಿಯಸ್ ಇದೆ. ಆ್ಯಂಡ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು ನನಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ವೈಲ್ ಪಾರ್ಕಿಂಗು ಎಸ್ಪೆಷಲಿ ಆ್ಯಂಡ್ ವೈಲ್ ಪ್ಲೇಸಿಂಗ್ ದ ಸೈಡ್ ಸ್ಟ್ಯಾಂಡ್, ಬಿಕಾಸ್ ಇದರದ್ದು ಸೀಟ್ ಹೈಟ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ನಂದು ಹೈಟ್ಗೆ ನಂದು 5'8", 5'9" ಸಮಥಿಂಗ್ ಇದೆ. ಸೊ ಅದರಿಂದ ಐ ಹ್ಯಾವ್ ಟು ರಿಯಲಿ ಥಿಂಕ್ ಅಬೌಟ್ ನಾನು ಇಲ್ಲಿ ಪಾರ್ಕ್ ಮಾಡ್ಬೋದಾ ಇಲ್ವಾ, ಇದು ಸ್ಲೋಪ್ ಇದೆಯಾ ಇಲ್ವಾ, ಅದನ್ನೆಲ್ಲ ನೋಡ್ಕೊಂಡು ಪಾರ್ಕ್ ಮಾಡಬೇಕಾಗತ್ತೆ. ಐ ಥಿಂಕ್ ದಟ್ ಫಾರ್ ಮೈ ಎಕ್ಸ್ಪೀರಿಯನ್ಸ್ ಕರ್ವು ಅದೇ ಫಸ್ಟ್ ಇಯರಲ್ಲೇ ಇದನ್ನು ತೊಗೊಂಡಿದ್ರೆ, ಲೈಕ್ ಫಸ್ಟ್ ಟೈಮ್ ಇದನ್ನು ತೊಗೊಂಡಿದ್ದೆ, ಮೇ ಬಿ ಐ ವುಡ್ ನಾಟ್ ಬಾಟ್ ದಿಸ್ ಬೈಕ್ ಓನ್ಲಿ. ಬಟ್ ನಂದು ಹಂಟರ್ 350 ಎಕ್ಸ್ಪೀರಿಯನ್ಸ್ ಇತ್ತು ನೋಡಿ ಫಸ್ಟ್ 2 ಇಯರ್ಸು. ಅದರಿಂದ ನನಗೆ ದೀಸ್ ಪ್ರಾಬ್ಲಮ್ಸ್ ಆರ್ ದೀಸ್ ಹ್ಯಾಸಲ್ಸ್ನ ನಾನು ಮ್ಯಾನೇಜ್ ಮಾಡೋ ಥರ ಇತ್ತು. ಎಸ್ ನನಗೆ ಯಾವತ್ತೂ ಇದು ಡೀಲ್ ಬ್ರೇಕರ್ ಅನಿಸಿಲ್ಲ, ಬಟ್ ಎಸ್ ಇದೊಂದು ಸ್ವಲ್ಪ ಸಮಥಿಂಗ್ ಐ ಹ್ಯಾವ್ ಟು ಡೀಲ್ ವಿತ್ತು ಆ ಥರ ಅನಿಸ್ತು. ಬಟ್ ಇನ್ನೂ ಸ್ವಲ್ಪ ಸೀಟ್ ಹೈಟ್ ಕಮ್ಮಿ ಇದ್ದಿದ್ರೆ ಆರ್ ಇನ್ನೂ ಸ್ವಲ್ಪ ಬೆಟರ್ ಹ್ಯಾಂಡ್ಲಿಂಗ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಐ ಥಿಂಕ್ ಅಷ್ಟೊಂದು ನನಗೆ ಏನೂ ಕಂಪ್ಲೇಂಟ್ಸ್ ಇಲ್ಲ ಸ್ಕ್ರಾಮ್ಲರಿಂದ, ದಿಸ್ ಆಸ್ಪೆಕ್ಟ್ ಆಫ್ ಹ್ಯಾಂಡ್ಲಿಂಗ್. ಸೊ ಇದನ್ನು ಹೇಳ್ಬಿಡೋಣ. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಬರ್ತೀನಿ, ಇಂಜಿನ್ ವೈಸ್ ಯಾವ್ದು ಬೆಟರ್ ಇತ್ತು ಅಂತ ನೀವು ಕೇಳ್ಬೋದು ಇನ್ ಟರ್ಮ್ಸ್ ಆಫ್ ಟೂರಿಂಗು. ದರ್ ಆರ್ ಮೆನಿ ಆಸ್ಪೆಕ್ಟು ನನ್ನ ಪ್ರಕಾರ ಸ್ಕ್ರಾಮ್ಲರೇ ವಿನ್ ಆಗುತ್ತೆ. ದರ್ ಇಸ್ ಓನ್ಲಿ ಒನ್ ಆಸ್ಪೆಕ್ಟ್ ನನ್ನ ಪ್ರಕಾರ ವೇರ್ ಹಂಟರ್ ಬೆಟರ್ ಇದೆ, ದ್ಯಾಟ್ ಈಸ್ ದ ಗೇರ್ ರೇಷೋ. ನೋ ಡೌಟು ಹಂಟರ್ 350 5 ಗೇರ್ಸ್ ಇದೆ, ಬಟ್ ನನ್ನ ಪ್ರಕಾರ ಹಂಟರ್ 350 ಗೇರ್ ರೇಷೋ ಎನಿ ಡೇ ಬೆಟರ್ ಇದೆ. ಇದರಲ್ಲಿ 6th ಗೇರು ಸ್ವಲ್ಪ ಯೂಸ್ಫುಲ್ ಇದೆ. ಎಸ್ ಹೈವೇಸಲ್ಲಿ ನನಗೆ ಸ್ವಲ್ಪ ಕಂಫರ್ಟ್ ಕೊಡುತ್ತೆ, ಬಟ್ ಓವರ್ ಆಲ್ ಗೇರ್ ರೇಷೋ ಅಂತೂ ಹಂಟರ್ 350 ಸೂಪರ್ ಆಗಿದೆ. ಇದರದ್ದು ಒಂಥರ ಎಸ್ ಟ್ರ್ಯಾಕ್ಟಬಲ್ ಇದೆ ಇಂಜಿನು, ಇದರಲ್ಲೂ ಸೇಮ್ ಅದೇ ಥರ ಲೋ ಆ್ಯಂಡ್ ಟಾರ್ಕ್ ಇದೆ, ಆರಾಮಾಗಿ ನಿಮಗೆ ದಟ್ ರಿಲ್ಯಾಕ್ಸ್ ಆಗಿ ರೈಡ್ ಮಾಡ್ಬೋದು. ಬಟ್ ಗೇರ್ ಚೇಂಜಸ್ ಸ್ವಲ್ಪ ಮಾಡಬೇಕು, ಇದ್ರಲ್ಲಿ ಗೇರ್ ಚೇಂಜಸ್ ಮಾಡೋಂಗೆ ಇಲ್ಲ ಅಂತ ಏನೂ ಇಲ್ಲ. ಗೇರ್ ರೇಷೋಸು ಓಕೆ ಇದೆ, ಬಟ್ ಸ್ಟಿಲ್ ಐ ವುಡ್ ಸೇ ಅದೇ ಹೇಳ್ತಾ ಇಲ್ವಾ, ಹ್ಯಾಂಡ್ಲಿಂಗಲ್ಲೂ ಆ್ಯಂಡ್ ದಿಸ್ ಗೇರ್ ರೇಷೋದಲ್ಲಿ ಸ್ವಲ್ಪ ಡೆಲ್ಟಾ ಇದೆ. ಇಟ್ಸ್ ನಾಟ್ ಲೈಕ್ ಹ್ಯೂಜ್ ಡಿಫ್ರೆನ್ಸ್ ಇದೆ ಅಂತ ಅನಿಸಲಿಲ್ಲ ನನಗೆ. ಬಟ್ ಎಸ್ ದ ಗುಡ್ ಪಾರ್ಟ್ಸ್ ಆಫ್ ದ ಹಂಟರ್ ನಾನು ತುಂಬ ಜಾಸ್ತಿ ಮಿಸ್ ಮಾಡ್ತಾ ಇಲ್ಲ. ಇಟ್ಸ್ ಗುಡ್, ಇಟ್ಸ್ ದೇರು. ಬಟ್ ದ ಬೆಸ್ಟ್ ಪಾರ್ಟ್ ಏನಂದರೆ ಇದರಲ್ಲಿ ಪವರ್ ಜಾಸ್ತಿ ಇದೆ. ಈ ಪವರ್ ಜಾಸ್ತಿ ನನಗೆ ಎಲ್ಲಿ ಯೂಸ್ಫುಲ್ ಆಗುತ್ತೆ ಅಂದರೆ ಹೈವೇಸಲ್ಲಿ ನಾನು ಲೈಕ್ ನನಗೆ ಆ ಸ್ಟ್ರೆಚ್ ಸಿಕ್ಕಿದ್ರೆ ಐ ವಾಂಟ್ ಟು ಕವರ್ ದ ಡಿಸ್ಟೆನ್ಸ್ ಫಾಸ್ಟ್ ಅಂದರೆ ಆಬ್ವಿಯಸ್ಲಿ ಇದರಲ್ಲಿ ದ ವಿಂಡ್ ಬ್ಲಾಸ್ಟ್ ನಾನು ಫೇಸ್ ಮಾಡಲೇಬೇಕು. ಬಟ್ ಒಂದು ಶಾರ್ಟ್ ಕ್ವಿಕ್ ಲ್ಯಾಪ್ ಮಾಡಬೇಕಾದ್ರೆ ಶಾರ್ಟ್ ಡಿಸ್ಟೆನ್ಸಲ್ಲಿ ಅದನ್ನು ನಾನು ಮಾಡ್ಬೋದು, ಅದು ಹಂಟರಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದು ಆ ಪವರ್ದು ಅಡ್ವಾಂಟೇಜ್ ಇದೆ. ಐ ವುಡ್ ಸೇ ದಟ್ ಎಂಟೈರ್ 40 bhp ನಾನು ಐ ವುಡ್ ಸೇ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಇವಾಗಲೂ, ಬಟ್ ಸ್ಟಿಲ್ ಅದು ಯೂಸ್ಫುಲ್ ಇದೆ 40 bhp. ಆ್ಯಂಡ್ ದಟ್ ಟಾರ್ಕ್ ಇದೆ ನೋಡಿ, ದಟ್ 37.5 Nm, 10 Nm ಜಾಸ್ತಿ ಇರೋದು, ಅದು ಡೆಫಿನೆಟ್ಲಿ ಐ ಕ್ಯಾನ್ ಫೀಲ್ ಇಟ್ಟು. ಹಿಲ್ ರೈಡ್ಸು ಡೆಫಿನೆಟ್ಲಿ ಹಂಟರ್ಗಿಂತ ಬೆಟರ್ ಇದೆ. ಇದು ಸಕ್ಕದಾಗಿ ಪುಲ್ ಮಾಡುತ್ತೆ, ಎಳಿತದೆ. ನಂಗೆ ಲಗೇಜ್ನ ಕ್ಯಾರಿ ಮಾಡೋದು ತುಂಬ ಈಸಿ ಇದರಿಂದ. ಆ್ಯಂಡ್ ಆಲ್ಸೋ ಓವರ್ಟೇಕ್ಸ್ ಮಾಡೋದು ಇದು ಅದಕ್ಕಿಂತ ಹಂಟರ್ಗಿಂತ ಬೆಟರ್ ಓವರ್ಟೇಕ್ಸ್ ಮಾಡುತ್ತೆ. ಸೊ ಆಲ್ ದೋಸ್ ಆಸ್ಪೆಕ್ಟಲ್ಲಿ ನನ್ನ ಪ್ರಕಾರ ಐ ವುಡ್ ಸೇ ಎಸ್ ಹಂಟರ್ಗಿಂತ ಬೆಟರ್ ಇದೆ. ಆ್ಯಂಡ್ ಡೆಲ್ಟಾ ಸ್ವಲ್ಪ ಜಾಸ್ತಿನೇ ಬೆಟರ್ ಇದೆ ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಹಂಟರೂ ಚೆನ್ನಾಗೇ ಇತ್ತು, ಇಟ್ಸ್ ನಾಟ್ ಲೈಕ್ ತುಂಬ ಡಿಸಪಾಯಿಂಟ್ಮೆಂಟ್ ಅಂತ ಏನೂ ಇಲ್ಲ. ಬಟ್ ಓವರ್ ಆಲ್ ನನಗೆ ದ ಇಂಜಿನ್ ಆಫ್ ದ ಸ್ಕ್ರಾಮ್ಲರು ನನಗೆ ಜಾಸ್ತಿ ಅಪೀಲಿಂಗ್ ಅಂತ ಅನಿಸ್ತು, ಎಕ್ಸೆಪ್ಟ್ ಫಾರ್ ದ ಗೇರ್ ರೇಷೋ ಹಂಟರ್ 350 ಬೆಟರ್ ಇತ್ತು ಫಾರ್ ದ ಟೂರಿಂಗ್ ಆಸ್ಪೆಕ್ಟ್ ನೀವು ಕನ್ಸಿಡರ್ ಮಾಡೋದಂದರೆ. ಸೊ ದ್ಯಾಟ್ ಈಸ್ ದ ಥಿಂಗು. ಸೊ ಈ ಎರಡು ಬೈಕ್ದು ಐ ವುಡ್ ಸೇ ಈ ಥರ ಕಂಪ್ಯಾರಿಸನ್ ನಾನು ಹೇಳ್ಬೋದು. ಲಗೇಜ್ನ ನೀನು ಹೇಳಿಲ್ಲ, ಅದೊಂದು ಆಸ್ಪೆಕ್ಟು ಕವರ್ ಮಾಡ್ತೀನಿ. ಸೊ ಲಗೇಜ್ ವೈಸು ಆಬ್ವಿಯಸ್ಲಿ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ನೀವು ಲಗೇಜ್ ಯಾವ ಥರ ಮೌಂಟ್ ಮಾಡ್ತೀರಾ ಎವ್ರಿಥಿಂಗು. ನನಗೆ ಅನಿಸ್ತು ದಟ್ ಮೇ ಬಿ ಲಗೇಜ್ ವೈಸ್ ಹೇಳೋದಾದರೆ ನೀವು ಅನ್ಕೋಬೋದು ನಾನು ಸ್ಕ್ರಾಮ್ಲರಲ್ಲಿ ಇನ್ನೂ ಜಾಸ್ತಿ ಲಗೇಜ್ ಕ್ಯಾರಿ ಮಾಡ್ಬೋದು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ಅನ್ಕೋಬೋದು. ಬಟ್ ಆನೆಸ್ಟ್ಲಿ ಸ್ಪೀಕಿಂಗು ಎರಡು ಆಲ್ಮೋಸ್ಟ್ ಸಿಮಿಲರ್ ಲಗೇಜೇ ಕ್ಯಾರಿ ಮಾಡ್ಬೋದು. ಸ್ವಲ್ಪ ಮೌಂಟಿಂಗ್ ವೇಸು ಎವ್ರಿಥಿಂಗ್ ಡಿಫ್ರೆಂಟ್ ಇದೆ. ಇದು ಸಿಂಗಲ್ ಸೀಟು, ಟ್ವಿನ್ ಸೀಟ್ಸು. ಎಸ್ ನನಗೆ ಐ ವುಡ್ ಸೇ ಐ ಆಮ್ ಲೈಕಿಂಗ್ ದ ಸ್ಕ್ರಾಮ್ಲರ್ ಟ್ವಿನ್ ಸೀಟ್ಸ್ ಓನ್ಲಿ, ಬಿಕಾಸ್ ನನಗೆ ಒಂದೇ ಒಂದು ಸೀಟ್ನ ತೆಗಿಬೇಕು ಆ್ಯಂಡ್ ನಾನು ಆ ಸ್ಟ್ರ್ಯಾಪ್ ಏನಾದರೂ ಮೌಂಟ್ ಮಾಡಬೇಕಂದ್ರೆ ದ್ಯಾಟ್ ಈಸ್ ವಾಟ್ ಐ ಕ್ಯಾನ್ ಯೂಸ್ ದೋಸ್ ಸ್ಟ್ರ್ಯಾಪ್ಸ್ ಫಾರ್ ಮೌಂಟಿಂಗ್ ದ ಟೇಲ್ ಬ್ಯಾಗು ಹಿಂದ್ಗಡೆ. ಸೊ ಇದರಲ್ಲೂ ನಾನು ಸೇಮ್ ಹಂಟರಲ್ಲೂ ನಾನು ಬೇಸಿಕಲಿ ದ ಟ್ಯಾಂಕ್ ಬ್ಯಾಗ್ ಆ್ಯಂಡ್ ಟೇಲ್ ಬ್ಯಾಗ್ ಯೂಸ್ ಮಾಡ್ತಾಯಿದ್ದೆ. ಇದರಲ್ಲೂ ನಾನು ಟ್ಯಾಂಕ್ ಬ್ಯಾಗ್ ಆ್ಯಂಡ್ ಟೇಲ್ ಬ್ಯಾಗ್ ಯೂಸ್ ಮಾಡ್ತಾಯಿದ್ದೀನಿ. ಏನು ನಾನು ಎಕ್ಸ್ಟ್ರಾ ನಾನು ಟಾಪ್ ಬಾಕ್ಸ್ ತೊಗೊಂಡಿಲ್ಲ, ಜಸ್ಟ್ ಬಿಕಾಸ್ ಇಟ್ ಇಸ್ ಸ್ಕ್ರಾಮ್ಲರ್ ಅಂತ. ಆ್ಯಂಡ್ ಮೋರ್ ಓವರ್ ನಂದು ಲಗೇಜ್ದು ಐ ವುಡ್ ಸೇ ಲರ್ನಿಂಗ್ ಕರು ಬೇರೆ. ಅದರಿಂದ ನನಗೆ ಎಕ್ಸ್ಪೀರಿಯನ್ಸಿಂದ ನಂಗೆ ಗೊತ್ತಾಗಿದೆ ದಟ್ ಐ ಶುಡ್ ನಾಟ್ ಕ್ಯಾರಿ ಮಚ್ ಲಗೇಜಸ್ಸು. ಸೊ ಆ್ಯಕ್ಚುಲಿ ಐ ಎಂಡ್ ಅಪ್ ಆ್ಯಕ್ಚುಲಿ ಯೂಸಿಂಗ್ ಓನ್ಲಿ 40 ಲೀಟರ್ ನಾನು ಟೇಲ್ ಬ್ಯಾಗ್ ಯೂಸ್ ಮಾಡೋದು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಏನು ತುಂಬ್ಸೋಕ್ಕಾಗುತ್ತೆ ಅದೇ ಥರ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನನಗೆ ಐ ವುಡ್ ಸೇ ಏನು ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ. ಬಟ್ ಎರಡರಲ್ಲೂ ನನ್ನ ಪ್ರಕಾರ ಮೌಂಟಿಂಗ್ ಮಾಡೋದು ತುಂಬ ಈಸಿ ಇದೆ. ಆ್ಯಂಡ್ ಹಂಟರಲ್ಲಿ ಸ್ಟಾಕಲ್ಲಿ ನಿಮಗೆ ಮೌಂಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಐ ವುಡ್ ಸೇ ನಿಮ್ಗೆ ತುಂಬ ಆಕ್ಸೆಸರೀಸ್ ಇದೆ, ನಿಮಗೆ ಸ್ಯಾಡಲ್ ಸ್ಟೇ ತೊಗೋಬೋದು ಆರ್ ದ ಗ್ರ್ಯಾಬ್ ಹ್ಯಾಂಡಲ್ಸ್ ನೀವು ಬೇರೆ ತೊಗೋಬೋದು. ಇದರಲ್ಲಿ ಐ ಥಿಂಕ್ ನನಗೆ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇದರಲ್ಲಿರೋ ಗ್ರ್ಯಾಬ್ ಹ್ಯಾಂಡಲ್ ತುಂಬ ಚೆನ್ನಾಗಿದೆ. ಸೊ ಐ ಕ್ಯಾನ್ ಈಸಿಲಿ ಮೌಂಟ್ ಇಟ್, ಎನಿ ಕೈಂಡ್ ಆಫ್ ಲಗೇಜಸ್ ಮೌಂಟ್ ಮಾಡ್ಬೋದು. ಆಲ್ಸೋ ಸೀಟ್ ತೆಗೆದುಬಿಟ್ಟು ಇಫ್ ನಾನು ಸ್ಟ್ರ್ಯಾಪ್ ಮಾಡಬೇಕು ಅಂದ್ರೂ ಅದು ನಾನು ಮಾಡ್ಬೋದು. ಸೊ ಎವ್ರಿಥಿಂಗ್ ಈಸ್ ಈಸಿ. ಸೊ ಐ ವುಡ್ ಸೇ ಒಂದು ಸ್ವಲ್ಪ ಎಡ್ಜು ನಾನು ಸ್ಕ್ರಾಮ್ಲರ್ ಕೊಡ್ತೀನಿ ಇನ್ ದ ಕೇಸ್ ಆಫ್ ಲಗೇಜ್ ಮೌಂಟಿಂಗು. ಬಟ್ ಎಸ್ ಹಂಟರು ಏನು ಅಷ್ಟೊಂದು ಕಮ್ಮಿ ಇಲ್ಲ, ಆರಾಮಾಗಿ ಮೌಂಟ್ ಮಾಡ್ಬೋದು, ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಇದೇನು ದೊಡ್ಡ ಟೂರಿಂಗ್ ಬೈಕ್ ಥರ ಏನಾಗಲ್ಲ ಇದು ಸ್ಕ್ರಾಮ್ಲರ್ 400X. ಬಟ್ ಎಸ್ ಯು ಕ್ಯಾನ್ ಮೌಂಟ್ ಬೆಟರ್ ವಿತ್ ಬೋತ್ ಬೈಕ್ಸು. ಸ್ವಲ್ಪ ಸ್ಕ್ರಾಮ್ಲರ್ ಬೆಟರ್ ಇದೆ ಅಂತ ಹೇಳ್ತೀನಿ ನಾನು.
ಸೊ ದ್ಯಾಟ್ ಈಸ್ ದ ಥಿಂಗು. ಸೊ ಇಷ್ಟೇ ಬೇಸಿಕಲಿ ನಿಮಗೆ ಬೇಕಾಗಿತ್ತಲ್ವಾ. ಸೊ ದ್ಯಾಟ್ ಈಸ್ ಇಟ್ಸ್ ಆ್ಯಕ್ಚುಲಿ ನೋ BS, ಐ ವುಡ್ ಸೆ ಟೂರಿಂಗ್ ಎಕ್ಸ್ಪೀರಿಯನ್ಸ್ 2 ಬೈಕ್ದು. ಸೊ ಇದನ್ನೆಲ್ಲ ಕನ್ಕ್ಲೂಡ್ ಮಾಡೋದಾದರೆ ವಾಟ್ ಯು ಶುಡ್ ಕನ್ಸಿಡರ್ ಫಾರ್ ಟೂರಿಂಗ್ ಆರ್ ಎವ್ರಿಥಿಂಗ್ ಅಂತ ಹೇಳೋದಾದರೆ, ನನ್ನ ಒಪಿನಿಯನ್ಲಿ 2 ಬಂದು ಆ್ಯಾವ್ರೇಜ್ ಟೂರರ್ಸು. ಯಾವುದು ನಿಮಗೆ ಒಂದು ಲೈಕ್ ಟೂರಿಂಗ್ ಬೈಕ್ಸ್ ಥರ ಇಲ್ಲ. ಇವಾಗ ನಿಮಗೆ ಮಾರ್ಕೆಟಲ್ಲಿ ಸಾಕಷ್ಟು ಟೂರಿಂಗ್ ಬೈಕ್ಸ್ ಇದೆ. ಸೊ ಈ 2 ಬೈಕ್ಸ್ನ ತೊಗೊಳ್ಳೋ ಮೇನ್ ಉದ್ದೇಶ ಯಾವ ಥರ ಇರಬೇಕು ಅಂತ ಹೇಳ್ತೀನಿ ನಾನು. ಫಸ್ಟು ನನ್ನ ಪ್ರಕಾರ ದ ಹಂಟರ್ 350 ಈಸ್ ಫಾರ್ ಸಂಬಡಿ. ನನ್ನ ಪ್ರಕಾರ ಅವ್ರಿಗೆ ತುಂಬ ಡೌಟ್ಸ್ ಇದೆ, ಕಾನ್ಫಿಡೆನ್ಸ್ ಲೋ ಇದೆ ಟೂರ್ ಮಾಡಬೇಕಾದ್ರೆ. ನಾನು ನಿಜ ಹೇಳ್ತೀನಿ, ಕಾನ್ಫಿಡೆನ್ಸ್ ಲೋ ಇತ್ತು ನನಗೆ, ಕಾನ್ಫಿಡೆಂಟ್ ಇರಲಿಲ್ಲ ನಾನು ಟೂರ್ ಮಾಡ್ಬೋದು ಅಂತ ಬೈಕು. ದೇರ್ ಆರ್ ಬೆಟರ್ ಬೈಕ್ಸ್ ದೆನ್ ದಿಸ್ ಎನಿ ಡೇ. ನಿಮ್ಗೆ ಗೊತ್ತಿದೆ, ನೀವು ಜ್ಞಾನ ಪಡೆದಾದ್ಮೇಲೆ ಯೂಟ್ಯೂಬೆಲ್ಲ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಬೇರೆ ಬೆಟರ್ ಬೈಕ್ಸ್ ಇದೆ. ಬಟ್ ನಿಮಗೆ ಕಾನ್ಫಿಡೆನ್ಸ್ ಇಸ್ ದ ಫಸ್ಟ್ ಥಿಂಗ್ ಆ್ಯಸ್ ಅ ಬಿಗಿನರ್. ಸೊ ಆ್ಯಸ್ ಅ ಬಿಗಿನರ್ ನಿಮ್ಮದು ಲರ್ನಿಂಗ್ ಕರ್ವಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಲೆವೆಲ್ ಕಮ್ಮಿ ಇರುತ್ತೆ ನಿಮಗೆ. ಸೊ ಆ ಟೈಮಲ್ಲಿ ದಿಸ್ ಇಸ್ ಅ ವೆರಿ ಗುಡ್ ಬೈಕ್ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗಿರೋ ಬೈಕಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು, ಅದು ಒಳ್ಳೆ ಅಪ್ಡೇಟು. ಇಟ್ ವಿಲ್ ಹೆಲ್ಪ್ ಇಟ್ ಇನ್ ಟೂರಿಂಗ್ ಅಂತ ಡೆಫಿನೆಟ್ಲಿ ಹೇಳ್ತೀನಿ. ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಬೈ ದಿಸ್ ಬೈಕು. ಬಟ್ ನೀವು ಫಾರ್ ಅ ವೆರಿ ಲಾಂಗ್ ಟೈಮ್ ಯೂಸ್ ಮಾಡಲ್ಲ, ಬಟ್ 2 to 3 years ಯೂಸ್ ಮಾಡಿಬಿಟ್ಟು ಆಮೇಲೆ ಸೆಲ್ ಮಾಡ್ಬೋದು. ಬಟ್ ಸ್ಟಿಲ್ ನಿಮಗೆ ಇನಿಷಿಯಲಿ ದಟ್ ಕಾನ್ಫಿಡೆನ್ಸ್ ಕೊಡೋಕ್ಕೆ ಈ ಬೈಕು ಇನ್ ಟರ್ಮ್ಸ್ ಆಫ್ ಟೂರಿಂಗ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಟ್ ಈ ಬೈಕ್ನ ಪ್ರೈಮರಿಲಿ ಸಿಟಿ ಬೈಕ್ಗೋಸ್ಕರ ತೊಗೋಬೇಕು. ಬಟ್ ಸ್ಟಿಲ್ ಟೂರಿಂಗ್ಗೆ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರ ಅಂದರೆ ಒಂದು 2 to 3 years ಯೂಸ್ ಮಾಡಿ ಕಾನ್ಫಿಡೆನ್ಸ್ ಗೇನ್ ಆದಮೇಲೆ ನೀವು ಹಿಮಾಲಯನ್ ಆದರೂ ತೊಗೊಳ್ಳಿ, ಇಲ್ಲ ಸ್ಕ್ರಾಮ್ಲರ್ ಆದರೂ ತೊಗೊಳ್ಳಿ, 390 ಅಡ್ವೆಂಚರ್ ಎಕ್ಸ್ ಆದರೂ ತೊಗೊಳ್ಳಿ. ಫಾರ್ ಟೂರಿಂಗು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗುತ್ತೆ ತೊಗೊಳ್ಳಿ. ಸ್ಕ್ರಾಮ್ಲರ್ ನೀವು ತೊಗೋಬೇಕಾದ್ರೆ ನನ್ನ ಒಪಿನಿಯನಲ್ಲಿ ಐ ವುಡ್ ಸೇ ದಟ್ ನೀವು ತುಂಬ ಕ್ಲಿಯರ್ ಆಗಿರಬೇಕು. ನಂದು ಟೂರಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಓವರಾಲು. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಸ್ಕ್ರಾಮ್ಲರ್ ತೊಗೊಂಡೆ ಇನ್ ಟರ್ಮ್ಸ್ ಆಫ್ ಟೂರಿಂಗ್ ಅಂತ. ದ ಥಿಂಗ್ ಈಸ್, ನಾನು ಇನಿಷಿಯಲಿ ಐ ವಾಸ್ ಅ ಪರ್ಸನ್ ಹೂ ವಾಂಟೆಡ್ ಟು ಟೂರ್ ಲಾಂಗ್ ಡಿಸ್ಟೆನ್ಸಸ್. ಲದ್ದಾಖ್ ಹೋಗ್ಬೇಕಂತ ಇದ್ದೆ, ನಾರ್ತ್ ಈಸ್ಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಟ್ರಿಪ್ ಮಾಡೋ ಅಂತ ಪ್ಲ್ಯಾನ್ ಇತ್ತು. ಸೊ ನಾನು ಎಷ್ಟೊಂದು ಟ್ರಿಪ್ ಮಾಡಿದೆ. ಇನಿಷಿಯಲಿ ನಾನು ಸ್ಮಾಲ್ ಟ್ರಿಪ್ಸ್ ಮಾಡಿದೆ. ಐ ಎಂಜಾಯ್ಡ್ ಮೋರ್ ಆಫ್ ದೋಸ್ ಸ್ಮಾಲ್ ಟ್ರಿಪ್ಸ್, ಲೈಕ್ ಊಟಿಗೆ ಹೋಗೋದು, ಕಣ್ಣೂರ್ಗೆ ಹೋಗೋದು, ಇಲ್ಲ ಚಿಕ್ಕಮಂಗ್ಳೂರ್ಗೆ ಹೋಗೋದು. ಸೊ ಇದೆಲ್ಲ ನಾನು ತುಂಬ ಎಂಜಾಯ್ ಮಾಡಿದೆ. ಸೊ ನಾನು ಅಂದ್ಕೊಂಡೆ ಟೂರಿಂಗ್ ಇಸ್ ಸೋ ಫನ್, ಆಲ್ ಮಜಾ ಅಂತ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಲಾಂಗ್ ಟ್ರಿಪ್ಸ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಲೈಕ್ ಗೋವಾಗೆ ಹೋಗಿದ್ದೆ, ದಟ್ ವಾಸ್ ದ ಲಾಂಗೆಸ್ಟ್ ಟ್ರಿಪ್ ಐ ವೆಂಟು. ಅದಾದಮೇಲೆ ಏನು ರಿಯಲೈಸ್ ಆಯಿತು ಅಂದರೆ, ಇಟ್ ಈಸ್ ನಾಟ್ ಅಬೌಟ್ ದ ಬೈಕ್. ನನಗೆ ಬೈಕು ಹಿಮಾಲಯನ್ ತೊಗೊಂಡ್ರೆ ಇಟ್ಸ್ ಲೆಸ್ 30,000-40,000 ಎಕ್ಸ್ಟ್ರಾ ಅಷ್ಟೇ ಪೇ ಮಾಡಬೇಕಾಗ್ತಿತ್ತು. ಸಂಹವ್ ನಾನು ಏನೋ ಮ್ಯಾನೇಜ್ ಮಾಡಿ ತೊಗೋತಾ ಇದ್ದೆ. ಬಟ್ ದ ಪ್ರಾಬ್ಲಮ್ ಈಸ್, ನನಗೆ ಇಟ್ಸ್ ನಾಟ್ ಅಬೌಟ್ ದ್ಯಾಟ್ ಆ್ಯಕ್ಚುಲಿ. ಇಟ್ಸ್ ಮೋರ್ ಅಬೌಟ್ ನೀವು ಏನು ಮಾಡ್ತೀರಾ ಬೈಕ್. ನೀವು ಬೈಕ್ ಕೇಪಬಲ್ ಇದೆ, ಇಟ್ಸ್ ಸೆಕೆಂಡ್ರಿ. ಬಟ್ ವಾಟ್ ಯು ವಿಲ್ ಡೂ ವಿತ್ ದ ಬೈಕ್ಸ್ ಇಸ್ ವೆರಿ ಇಂಪಾರ್ಟೆಂಟು. ನನಗೆ ಏನಾಯಿತು ಅಂದರೆ, ಈ ವಿತ್ ಹಂಟರ್ ಓನ್ಲಿ, ಇಟ್ಸ್ ನಾಟ್ ನಾನು ಸ್ಕ್ರಾಮ್ಲರ್ ತೊಗೊಂಡಾಗಲ್ಲ ನನಗೆ ಇದು ಮೈಂಡಿಗೆ ಬಂದಿದ್ದು. ಹಂಟರ್ ಜೊತೆನೇ ನಮ್ಮ ಮೈಂಡ್ ಬಂತು ವೆನ್ ಐ ವಾಸ್ ಪ್ಲಾನಿಂಗ್ ಟು ಬೈ ದ ನೆಕ್ಸ್ಟ್ ಬೈಕು. ಥಿಂಗ್ ಈಸ್, ನಾನು ಟೂರಿಂಗಲ್ಲಿ ಐ ಡೋಂಟ್ ಎಂಜಾಯ್ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಅಂತ ನನ್ನ ಮೈಂಡಿಗೆ ಬಂತು. ಐ ಆಮ್ ಮೋರ್ ಅ ಕ್ಯಾಶುವಲ್ ಟೂರರು, ಲೈಕ್ 200-300 ಕಿಲೋಮೀಟರ್ ಈ ಥರ ಟ್ರಿಪ್ಪು ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ ಅಂತ ನನ್ನ ಮೈಂಡಿಗೆ ಬಂತು. ಅಕೇಶ್ನಲಿ ತುಂಬ ದೊಡ್ಡ ಲಾಂಗ್ ಟ್ರಿಪ್ ಮಾಡ್ತೀನಿ ಅಂದರೆ ದೆನ್ ಇಟ್ ಈಸ್ ಫೈನು, ಅವಾಗೇನೋ ಮಾಡ್ಬೋದು. ಬಟ್ ತುಂಬ ರೆಗ್ಯುಲರಾಗಿ ನಂಗೆ ಮಾಡಲ್ಲ ಅಂತ ನನ್ನ ಮೈಂಡಿಗೆ ಬಂತು. ಇದು ನೀವು ರಿಯಲೈಸ್ ಮಾಡ್ತಿರೋದು ಬೆಸ್ಟ್ ಅಡ್ವಾಂಟೇಜ್ ಆಫ್ ಹಂಟರ್ ಏನು ಅಂದರೆ, ನಿಮಗೆ ತುಂಬ ಜಾಸ್ತಿ ಟೂರ್ ಮಾಡಬೇಕಂತ ಮನ್ಸು ಬಂದುಬಿಟ್ರೆ ನೀವು ಹಿಮಾಲಯನ್ ತೊಗೋತೀರಾ. ಇಲ್ಲ ನೀವು ಜಾಸ್ತಿ ಟೂರ್ ಮಾಡಲ್ಲ, ಅಕೇಶ್ನಲಿ ಟೂರ್ ಮಾಡ್ತೀರಾ, ಆ ಟೈಪ್ ಆಫ್ ಪರ್ಸನು ಆ್ಯಕ್ಚುಲಿ ಯು ಎಂಜಾಯ್ ದ ರೆಟ್ರೋ ಫ್ಲೇವರು, ಯು ವಿಲ್ ರೈಡ್ ಟು ರೈಡ್ ವಿತ್ ಅ ರೆಟ್ರೋ ಬೈಕ್. ಆ ಟೈಪ್ ಆಫ್ ಪರ್ಸನ್ ಆದರೆ ಐದರ್ ನೀವು ಈ ಥರ ಲೈಕ್ ಸ್ಕ್ರಾಮ್ಲರ್ ತೊಗೋಬೋದು, ಅಥವಾ ಮೀಟಿಯರು ತೊಗೋಬೋದು, ಅಥವಾ ನೀವು ಲೈಕ್ ಟ್ವಿನ್ ಸಿಲಿಂಡರ್ ಇಂಜಿನ್ಸು ತೊಗೋಬೋದು, ಲೈಕ್ ದ ಬೇರ್ 650 ಆಲ್ ದೀಸ್ ಕೈಂಡ್ ಆಫ್ ಬೈಕ್ಸು. ಸೊ ಆ ಥರ ಬೈಕ್ಸು ನೀವು ಎಂಡ್ ಅಪ್ ಮಾಡ್ತೀರಾ ಆ್ಯಕ್ಚುಲಿ. ಸೊ ನಾನು ಐ ಥಿಂಕ್ ಆಬ್ವಿಯಸ್ಲಿ ನನ್ನ ಬಜೆಟು ಆ್ಯಂಡ್ ನನ್ನ ಅದರ್ ರಿಕ್ವೈರ್ಮೆಂಟ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ಟೂರಿಂಗ್ ರಿಲೇಟೆಡು ಐ ಥಿಂಕ್ ಸ್ಕ್ರಾಮ್ಲರ್ 400X ಪರ್ಫೆಕ್ಟಾಗಿ ಸೂಟ್ ಆಯಿತು. ಬಿಕಾಸ್ ನನಗೆ ಅಲ್ಲಿ ಜಸ್ಟ್ ಕಂಫರ್ಟ್ ಸ್ವಲ್ಪ ಎನ್ಹಾನ್ಸ್ ಮಾಡಬೇಕಿತ್ತು, ಬಾಕಿ ಏನೋ ಅಷ್ಟೊಂದೇನು ಎನ್ಹಾನ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಅದರಿಂದ ನನಗೆ ಈ ಬೈಕ್ ತೊಗೊಂಡೆ. ಸೊ ಇಫ್ ಯು ಆರ್ ಅ ಕ್ಯಾಶುವಲ್ ಟೂರರ್ ಆಗಿದ್ದರೆ ಮಾತ್ರ ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ದ ಸ್ಕ್ರಾಮ್ಲರ್ 400X. ಅದರ್ವೈಸ್ ನೀವು ಬೇರೆ ಆಪ್ಷನ್ಸ್ ನೋಡಿ, ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ ಇದೆ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ಇದರಲ್ಲಿ ನಾನು ಏನೋ ಬಕ್ವಾಸ್ ಹೇಳಿಲ್ಲ, ನಂದು ಎಕ್ಸ್ಪೀರಿಯನ್ಸ್ ಹೇಳಿದ್ದೀನಿ. ನೀವೇ ಇಂಟರ್ಪ್ರೆಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ನಂದು ಎಕ್ಸ್ಪ್ಲನೇಷನಿಂದ. ನಿಮ್ಗೆ ಏನಾದರೂ ಬೇರೆ ಒಪಿನಿಯನ್ ಇದ್ರೂ ಮೆನ್ಷನ್ ಮಾಡಿ. ಐ ನೋ ನಂದು ಆಡಿಯನ್ಸ್ ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಸೊ ನೀವು ನಿಮ್ಮ ಕಾಮೆಂಟ್ ಸೆಕ್ಷನ್ ನನಗೂ ಜ್ಞಾನ ಕೊಡಿ, ಯಾವುದು ಕರೆಕ್ಟು ಯಾವುದು ರಾಂಗ್ ಅಂತ ಡೆಫಿನೆಟ್ಲಿ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೂ ನನ್ನ ವೀಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸೊ ದಟ್ ಕಾನ್ವರ್ಸೇಷನ್ ಓಪನ್ ಅಪ್ ಆಗಲಿ. ಆ್ಯಂಡ್ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟು. ಸೊ ಥ್ಯಾಂಕ್ ಯು ವೆರಿ ಮಚ್.